ಗುಡ್ ಆಫ್ಟರ್ನೂನ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಸಂಕಲ್ಪ ಲರ್ನಿಂಗ್ ಕ್ಲಾಸಸ್. ಇವತ್ತು ನಾವು ಈ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಈ ಪಾಠಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದು ಪ್ರಶ್ನೋತ್ತರಗಳನ್ನ ನಾವು ತಿಳಿದುಕೊಳ್ಳಿಕ್ಕಿದ್ದೇವೆ. ನಾವು ಆಲ್ರೆಡಿ ಹಿಂದಿನ ಕ್ಲಾಸಲ್ಲಿ ಕೆಲವೊಂದು ಬಹು ಆಯ್ಕೆಯ ಪ್ರಶ್ನೆಗಳನ್ನ ಹಾಗೆ ಒಂದು ಅಂಕದ ಪ್ರಶ್ನೆಗಳನ್ನೆಲ್ಲ ತಿಳಿದುಕೊಂಡಿದ್ವಿ ಅಲ್ವಾ. ಇವತ್ತಿನ ಈ ಒಂದು ಭಾಗದಲ್ಲಿ ಈ ಪಾಠಕ್ಕೆ ಸಂಬಂಧಿಸಿದ ಹಾಗೆ ಇನ್ನೂ ಕೆಲವು ಪ್ರಶ್ನೋತ್ತರಗಳನ್ನ ನಾವು ತಿಳಿದುಕೊಳ್ಳಿಕ್ಕಿದ್ದೇವೆ. ಹಾಗಾದ್ರೆ ಶುರು ಮಾಡೋಣ. ಮೊದಲನೇ ಪ್ರಶ್ನೆಯನ್ನ ನೋಡೋಣ. ನೋಡಿ, ನೀವು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ನೋಟ್ ಮಾಡ್ಕೊಳ್ಳಿ. ದಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯುವರ್ ಎಕ್ಸಾಮ್. ನೋಡಿ, ಮೊದಲನೇ ಪ್ರಶ್ನೆಯನ್ನ ನೋಡಿ. ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಎಂದರೇನು? ಮೊದಲನೇ ಪ್ರಶ್ನೆ ಎ. ಬಿ ಯಲ್ಲಿ ಕೆಳಗಿನವುಗಳನ್ನು ವ್ಯಾಖ್ಯಾನಿಸಿ ಅಂತ ಇದೆ. ಅನುರೂಪ ಶ್ರೇಣಿಗಳು ಮತ್ತೆ ಎಸ್ಟರ್ಗಳು, ಇವುಗಳನ್ನ ವ್ಯಾಖ್ಯಾನಿಸಬೇಕು. ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಎಂದರೇನು? ಇದಕ್ಕೆ 1 ಅಂಕ ಇರುತ್ತೆ. ಹಾಗೆ ಈ ಕೆಳಗಿನವುಗಳನ್ನು ವ್ಯಾಖ್ಯಾನಿಸಿ, ಅನುರೂಪ ಶ್ರೇಣಿಗಳು ಮತ್ತೆ ಎಸ್ಟರ್ಗಳು, ಇವುಗಳಿಗೆ 2 ಅಂಕಗಳಿರುತ್ತೆ. ಹಾಗಾದ್ರೆ ಒಟ್ಟು ಎಷ್ಟು ಅಂಕಗಳು? ಒಟ್ಟು 3 ಅಂಕಗಳ ಪ್ರಶ್ನೆ ಇದು ಅಂತ ಹೇಳ್ಬೋದು. ಹಾಗಾದ್ರೆ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಅಂದ್ರೆ ಏನು? ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಹಾಗೆ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಅನ್ನೋದನ್ನ ನೀವು ತಿಳ್ಕೊಂಡಿದ್ರಿ ಈ ಪಾಠದಲ್ಲಿ ಅಲ್ವಾ. ಹಾಗಾದ್ರೆ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಅವು ಕೇವಲ ಕಾರ್ಬನ್ ಪರಮಾಣುವಿನ ವೇಲೆನ್ಸಿಗಳು ಏಕಬಂಧದಿಂದ ಸಂತೃಪ್ತಗೊಂಡಿದ್ದರೆ ಇಂತಹ ಕಾರ್ಬನ್ ಸಂಯುಕ್ತಗಳನ್ನ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳೆನ್ನುತ್ತಾರೆ. ಕಾರ್ಬನ್ ಪರಮಾಣುವಿನ ಎಲ್ಲಾ ವೇಲೆನ್ಸಿಗಳು ಏಕಬಂಧದಿಂದ ಸಂತೃಪ್ತಗೊಂಡಿರುತ್ತದೆ. ಇಂತಹ ಕಾರ್ಬನ್ ಸಂಯುಕ್ತಗಳನ್ನ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಅಂತ ಕರೀತಾರೆ. ಈ ಸಂಯುಕ್ತಗಳು ಸಾಮಾನ್ಯವಾಗಿ ಹೆಚ್ಚು ಕ್ರಿಯಾಶೀಲ ಆಗಿರುವುದಿಲ್ಲ. ನಿಮ್ಗೆ ಆಲ್ರೆಡಿ ಈ ಒಂದು ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಹಾಗೆ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತ ನಡುವಿನ ವ್ಯತ್ಯಾಸವನ್ನು ಕೂಡ ಕೇಳ್ತಾರೆ. ಎರಡನೇ ಪ್ರಶ್ನೆ ನೋಡಿ, ಅನುರೂಪ ಶ್ರೇಣಿಗಳನ್ನ ವ್ಯಾಖ್ಯಾನಿಸಬೇಕು, ಹಾಗೆ ಎಸ್ಟರ್ಗಳು ಅಂದ್ರೆ ಏನು ಅನ್ನೋದನ್ನ ವ್ಯಾಖ್ಯಾನಿಸಬೇಕು. ಒಂದೇ ಕ್ರಿಯಾ ಗುಂಪು ಕಾರ್ಬನ್ ಸರಪಳಿಯಲ್ಲಿನ ಹೈಡ್ರೋಜನ್ ಅನ್ನ ಸ್ಥಾನಪಲ್ಲಟಗೊಳಿಸುವ ಸಂಯುಕ್ತಗಳ ಸರಣಿಯನ್ನ ಅನುರೂಪ ಶ್ರೇಣಿಗಳು, ಹೋಮೋಲೋಗಸ್ ಸೀರೀಸ್ ಅಂತಾನೂ ಕೂಡ ಕರೀತಾರೆ. ಹೋಮೋಲೋಗಸ್ ಸೀರೀಸ್ ಅಂದ್ರೆ ಅನುರೂಪ ಶ್ರೇಣಿಗಳು ಅಂತ ಕರೀತಾರೆ. ಹಾಗೆ ಎಸ್ಟರ್ಗಳು ಅಲ್ವಾ, ಆಮ್ಲ ಮತ್ತು ಎಸ್ಟರ್ಗಳೆಂದರೇನು? ಎಸ್ಟರ್ಗಳು ಅದನ್ನ ವ್ಯಾಖ್ಯಾನಿಸಬೇಕು ನೀವು. ಆಮ್ಲ ಮತ್ತು ಆಲ್ಕೋಹಾಲ್ನ ನಡುವಿನ ಕ್ರಿಯೆಯಿಂದ ಸಾಮಾನ್ಯವಾಗಿ ಎಸ್ಟರ್ಗಳು ಉಂಟಾಗುತ್ತವೆ. ಯಾವುದೇ ಆಮ್ಲ ಮತ್ತು ಆಲ್ಕೋಹಾಲ್ನ ನಡುವಿನ ಕ್ರಿಯೆಯಿಂದ ಎಸ್ಟರ್ಗಳು ಉಂಟಾಗುತ್ತವೆ. ಇದನ್ನ ನೀವು 1 ಅಂಕಕ್ಕೆ ಬರಿಬಹುದು. ಹಾಗಾದ್ರೆ ಈ ಎಸ್ಟರ್ಗಳು ಮಧುರ ಪರಿಮಳವುಳ್ಳ ವಸ್ತುಗಳು. ಇವುಗಳನ್ನು ಸುವಾಸಿಕಗಳು ಮತ್ತು ಸ್ವಾದಕಾರಕಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಹಾಗೆ ಪ್ರತ್ಯಾಮ್ಲೀಯವಾಗಿರುವ ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸುವಂತೆ ಮಾಡಿದಾಗ ಎಸ್ಟರ್ಗಳು ಪುನಃ ಆಲ್ಕೋಹಾಲ್ ಮತ್ತೆ ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಲವಣಗಳಾಗಿ ಬದಲಾವಣೆಯಾಗುತ್ತೆ. ಇದು ಎಸ್ಟರ್ಗಳ ಬಗ್ಗೆ. ಇಲ್ಲಿ ನೀವು ಎಸ್ಟರ್ಗಳು ಎಂದರೇನು ಅದನ್ನು ಕೂಡ ಬರಿಬಹುದು. ಆಮ್ಲ ಮತ್ತು ಆಲ್ಕೋಹಾಲ್ನ ನಡುವಿನ ಕ್ರಿಯೆಯಿಂದ ಉಂಟಾಗುವಂತಹ ಒಂದು ವಸ್ತುಗಳನ್ನ ನಾವು ಎಸ್ಟರ್ಗಳು ಅಂತ ಕರೆಯುತ್ತೇವೆ. ನೋಡಿ, ಮಿಸೆಲ್ಗಳು ಎಂದರೇನು? ಇದು ಮೊದಲನೇ ಪ್ರಶ್ನೆ, 1 ಅಂಕದ ಪ್ರಶ್ನೆ. ಸಹವೆಲೆನ್ಸಿಯ ಬಂಧ ಎಂದರೇನು? ಸಹವೆಲೆನ್ಸಿ ಸಂಯುಕ್ತಗಳ ಯಾವುದಾದರೂ 2 ಗುಣಗಳನ್ನ ಬರೆಯಿರಿ ಅಂತ ಇದೆ. ಸಹವೆಲೆನ್ಸಿಯ ಬಂಧ ಎಂದರೇನು? ಇದಕ್ಕೆ 1 ಅಂಕ. ಹಾಗೆ ಸಹವೆಲೆನ್ಸಿ ಸಂಯುಕ್ತಗಳ 2 ಗುಣಗಳಿಗೆ 1 ಅಂಕ. ಹಾಗಾದ್ರೆ ಟೋಟಲ್ ಈ ಒಂದು ಪ್ರಶ್ನೆಗೆ 3 ಅಂಕಗಳು ಅಂತ ಹೇಳ್ಬಹುದು. ಮಿಸೆಲ್ಗಳು ಎಂದರೇನು 1 ಅಂಕ, ಹಾಗೆ ಇವೆರಡಕ್ಕೆ 2 ಅಂಕ ಅಲ್ವಾ. ಹಾಗಾದ್ರೆ ಮೊದಲನೇ ಇದನ್ನ ನೋಡೋಣ. ಮಿಸೆಲ್ಗಳು ಎಂದರೇನು? ನೋಡಿ, ಸಾಬೂನಿನ ಅಣುಗಳು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳಾಗಿದೆ. ಸಾಬೂನಿನ ಅಯಾನಿಕ್ ತುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿಯು
ಎಣ್ಣೆಯೊಂದಿಗೆ ವರ್ತಿಸುತ್ತದೆ, ಅಂದ್ರೆ ಆ ಒಂದು ಜಿಡ್ಡಿನೊಂದಿಗೆ ವರ್ತಿಸುತ್ತದೆ. ಹೀಗೆ ಸಾಬೂನಿನ ಅಣುಗಳು ಮಿಸೆಲ್ಗಳೆಂಬ ರಚನೆಯನ್ನ ಉಂಟು ಮಾಡುತ್ತವೆ. ಹೀಗೆ ಮಿಸೆಲ್ಗಳು ಉಂಟಾಗುತ್ತವೆ. ನೋಡಿ, ಈ ರೀತಿಯಾಗಿ ನೀವು ಮಿಸೆಲ್ಗಳು ಎಂದರೇನು ಅನ್ನುವಂಥದ್ದನ್ನ ಕೇಳಿದ್ದಾರೆ. ಹಾಗೆ ಎರಡು ಪರಮಾಣುಗಳ ನಡುವೆ ಸಹವೆಲೆನ್ಸಿ ಬಂಧ ಎಂದರೇನು, ಅದರ ಸಹವೆಲೆನ್ಸಿ ಸಂಯುಕ್ತಗಳ ಗುಣಗಳನ್ನ ಬರೆಯಿರಿ ಅಂತ ಇದೆ ಅಲ್ವಾ. ನೋಡಿ, ಎರಡು ಪರಮಾಣುಗಳ ನಡುವೆ ಇಲೆಕ್ಟ್ರಾನ್ ಜೋಡಿಗಳ ಹಂಚಿಕೆಯಿಂದ ಉಂಟಾದ ಬಂಧಗಳನ್ನ ಸಹವೆಲೆನ್ಸಿಯ ಬಂಧಗಳು ಎನ್ನುವರು. ಎರಡು ಪರಮಾಣುಗಳ ನಡುವೆ ಇಲೆಕ್ಟ್ರಾನ್ ಜೋಡಿಗಳ ಹಂಚಿಕೆಯಿಂದ ಎರಡು ಇಲೆಕ್ಟ್ರಾನ್ ಜೋಡಿಗಳ ಹಂಚಿಕೆಯಿಂದ ಉಂಟಾದಂತಹ ಒಂದು ಬಂಧವನ್ನ ಸಹವೆಲೆನ್ಸಿ ಬಂಧಗಳು ಅಂತ ಕರೀತಾರೆ. ಸಹವೆಲೆನ್ಸಿ ಬಂಧದಿಂದ ಉಂಟಾದ ಅಣುಗಳಲ್ಲಿ ಅಣುವಿನೊಳಗಿನ ಬಂಧಗಳು ಪ್ರಬಲವಾಗಿರುತ್ತದೆ, ಅದು ಹೆಚ್ಚಾಗಿ ಪ್ರಬಲವಾಗಿರುತ್ತದೆ, ಆದರೆ ಅಂತರಾಣ್ವಿಕ ಬಲವು ತುಂಬಾ ಕಡಿಮೆ ಇರುತ್ತದೆ. ಹಾಗೆ ಈ ಒಂದು ಸಹವೆಲೆನ್ಸಿಯ ಬಂಧದಿಂದ ಈ ಒಂದು ಸಂಯುಕ್ತಗಳ ದ್ರವನ ಬಿಂದು ಮತ್ತು ಕುದಿ ಬಿಂದುಗಳು ಕಡಿಮೆ, ದ್ರವನ ಬಿಂದುಗಳು ಹಾಗೆ ಕುದಿ ಬಿಂದುಗಳು ಕಡಿಮೆಯಾಗಿರುತ್ತೆ ಈ ಒಂದು ಸಂಯುಕ್ತಗಳದ್ದು. ಹಾಗೆ ಪರಮಾಣುಗಳ ನಡುವೆ ಇಲೆಕ್ಟ್ರಾನ್ಗಳು ಹಂಚಿಕೆಯಾಗಿರುವುದರಿಂದ ಮತ್ತು ಯಾವುದೇ ವಿದ್ಯುದಾವೇಶಯುಕ್ತ ಕಣಗಳು ಉಂಟಾಗದಿರುವುದರಿಂದ ಸಹವೆಲೆನ್ಸಿ ಸಂಯುಕ್ತಗಳು ಸಾಮಾನ್ಯವಾಗಿ ವಿದ್ಯುತ್ತಿನ ದುರ್ಬಲ ವಾಹಕಗಳಾಗಿವೆ. ಇದನ್ನ ಕೇಳ್ತಾರೆ, ಸಹವೆಲೆನ್ಸಿ ಸಂಯುಕ್ತಗಳು ವಿದ್ಯುತ್ತಿನ ದುರ್ಬಲ ವಾಹಕಗಳಾಗಿದೆ, ಏಕೆ, ಕಾರಣ ಕೊಡಿ, ಈ ರೀತಿಯಾಗಿ ಕೇಳ್ಬಹುದು. ಹಾಗೆ ಇವುಗಳ ಒಂದು ಪ್ರಶ್ನೆಯಲ್ಲಿ ನೀವೇನಂತ ಬರಿಬೇಕು, ಉತ್ತರದಲ್ಲಿ ಏನಂತ ಬರಿಬೇಕು, ಪರಮಾಣು ಸಹವೆಲೆನ್ಸಿ ಬಂಧವಿರುವಂತಹ ಒಂದು ಸಂಯುಕ್ತಗಳು ವಿದ್ಯುತ್ತಿನ ದುರ್ಬಲ ವಾಹಕಗಳಾಗಿದೆ ಅಂತ ಬರಿಬೇಕಾಗತ್ತೆ. ಹಾಗೆ ಈ ಒಂದು ಸಹವೆಲೆನ್ಸಿ ಸಂಯುಕ್ತಗಳ ದ್ರವನ ಬಿಂದು ಮತ್ತೆ ಕುದಿ ಬಿಂದುಗಳು ಕಡಿಮೆ ಅಂತ ನಾವು ಹೇಳ್ತೇವೆ. ನೋಡಿ, ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗಿರುವ ವ್ಯತ್ಯಾಸಗಳನ್ನ ಬರೆಯಿರಿ ಅಂತ ಇದೆ. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು. ಕಾರ್ಬನ್ನ ವೆಲೆನ್ಸಿಯು ಕೇವಲ ಏಕಬಂಧದಿಂದ ಅದು ಸಂಪೂರ್ಣಗೊಂಡಿದ್ರೆ ನಾವೇನಂತ ಕರಿತೇವೆ, ನಾವು ಅದನ್ನ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂತ ಕರಿತೇವೆ. ಇಲ್ಲ ಅಂದ್ರೆ ಅದನ್ನ ಏನಂತ ಕರಿತಿದ್ವಿ, ದ್ವಿಬಂಧ ಅಥವಾ ತ್ರಿಬಂಧ ಇದ್ರೆ ಅದನ್ನ ನಾವು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂತ ಕರಿತೇವೆ ಅಲ್ವಾ. ನೋಡಿ, ವ್ಯತ್ಯಾಸವನ್ನ ಬರಿಬೇಕಾದ್ರೆ ಹೇಗ್ ಬರಿಬೇಕು ಅಂತ ಹೇಳಿದ್ದೇನೆ ಅಲ್ವಾ. ಕಾರ್ಬನ್ ಪರಮಾಣುವಿನ ಎಲ್ಲಾ ವೆಲೆನ್ಸಿಗಳು ಏಕಬಂಧದಿಂದ ಸಂತೃಪ್ತಗೊಂಡಿದ್ದರೆ ಇಂತಹ ಕಾರ್ಬನ್ ಸಂಯುಕ್ತಗಳನ್ನ ಪರ್ಯಾಪ್ತ ಹೈಡ್ರೋಕಾರ್ಬನ್ ಸಂಯುಕ್ತಗಳು ಅಂತ ಕರೀತಾರೆ. ಸಾಮಾನ್ಯವಾಗಿ ಈ ಸಂಯುಕ್ತಗಳು ಹೆಚ್ಚು ಕ್ರಿಯಾಶೀಲ ಆಗಿರೋದಿಲ್ಲ. ಹಾಗಾದ್ರೆ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧ ಹೊಂದಿರುವ ಕಾರ್ಬನ್ ಸಂಯುಕ್ತಗಳನ್ನ ಅಪರ್ಯಾಪ್ತ ಸಂಯುಕ್ತಗಳು, ದ್ವಿಬಂಧ ಅಥವಾ ತ್ರಿಬಂಧ ಇದ್ರೆ ನಾವೇನೆಂತ ಕರಿತೇವೆ, ಅದನ್ನ ಅಪರ್ಯಾಪ್ತ ಅನ್ಸ್ಯಾಚುರೇಟೆಡ್ ಸಂಯುಕ್ತಗಳೆಂದು ಕರೆಯುವರು. ಮತ್ತೆ ಇವು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗಿಂತ ಹೆಚ್ಚು ಕ್ರಿಯಾಶೀಲವಾಗಿದೆ. ಇದು ಹೆಚ್ಚು ಕ್ರಿಯಾಶೀಲ ಆಗಿರೋದಿಲ್ಲ, ಆದ್ರೆ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ಹೋಲಿಸಿದರೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಹೆಚ್ಚು ಕ್ರಿಯಾಶೀಲವಾಗಿದೆ ಅಂತ ನಾವು ಹೇಳ್ತೇವೆ. ಈ ರೀತಿಯಾಗಿ ನೀವು ವ್ಯತ್ಯಾಸವನ್ನ ಬರಿಬೇಕಾಗತ್ತೆ. ಎರಡನೇ ಪ್ರಶ್ನೆ ನೋಡಿ, ಕಾರ್ಬನ್ನ 5 ಪರಮಾಣುಗಳನ್ನ ಹೊಂದಿರುವ ಅಲ್ಕಿನ್ ಅಣುಸೂತ್ರ ಮತ್ತೆ ರಚನಾ ಸೂತ್ರವನ್ನ ಬರೆಯಿರಿ ಅಂತ ಇದೆ. ನಿಮ್ಗೆ ಗೊತ್ತಿದೆ ಅಲ್ಕಿನ್ ಅಲ್ವಾ. ಅಲ್ಕಿನ್ ಅಂದ್ರೆ CnH2n ಅಲ್ವಾ, ಅಲ್ಕಿನ್ನ ಸೂತ್ರ ಅಂತ ಹೇಳ್ತೇವೆ. ಹಾಗೆ ಕಾರ್ಬನ್ನ 5 ಪರಮಾಣುಗಳು, 5 ಪರಮಾಣುಗಳು ಅಂದ್ರೆ ಎಷ್ಟು, C5, N 5 ಆಗಿದ್ರೆ H ಎಷ್ಟಾಗತ್ತೆ, H2 × 5 H10. ಇದರ ಅಣುಸೂತ್ರ ಏನು, ಅಲ್ಕಿನ್ನ ಅಣುಸೂತ್ರ C5H10 ಅಂತ ಬರಿಬಹುದು. ಹಾಗಾದ್ರೆ ಇದರ ರಚನಾ ಸೂತ್ರವನ್ನ ಯಾವ ರೀತಿಯಾಗಿ ಬರಿಬಹುದು ನೋಡಿ, ಇದನ್ನ ಪೆಂಟೀನ್ ಅಂತ ಕರೀತಾರೆ ಅಲ್ವಾ. ನೋಡಿ, ಇಲ್ಲಿ ನಾನು ಡಬಲ್ ಬಾಂಡ್ ಹಾಕ್ತಾ ಇದ್ದೇನೆ.
4 ವ್ಯಾಲೆನ್ಸಿ, ಕಾರ್ಬನ್ ನ 4 ವ್ಯಾಲೆನ್ಸಿ ಸಂಪೂರ್ಣಗೊಂಡಿದೆ ಅಲ್ವಾ. ಇಲ್ಲಿ 2 ವ್ಯಾಲೆನ್ಸಿ, ಹಾಗೆ ಇಲ್ಲೂ ಕೂಡ 2 ವ್ಯಾಲೆನ್ಸಿ, 8, 9, 10 ಅಲ್ವಾ. ನೋಡಿ, ಕಾರ್ಬನ್ 5 ಪರಮಾಣುಗಳನ್ನ ಹೊಂದಿದ್ಯಾ ನೋಡಿ. 1, 2, 3, 1, 2, 3, 4, 5 ಅಲ್ವಾ. ಹಾಗೆ ಹೈಡ್ರೋಜನ್ ನೋಡಿ 10 ಇದೆಯಾ. 1, 2, 3, 4, 5, 6, 7, 8, 9, 10 ಅಲ್ವಾ. ಟೋಟಲ್ ಎಷ್ಟಿದೆ? ಹೈಡ್ರೋಜನ್ 10 ಪರಮಾಣುಗಳನ್ನ ಹೊಂದಿದ್ರೆ ಕಾರ್ಬನ್ 5. ಇದನ್ನ ನಾವು ಪೆಂಟೀನ್ ಅಂತ ಕರಿತೇವೆ. ಏನಂತ ಕರಿತೇವೆ? ಪೆಂಟೀನ್ ಅಲ್ವಾ. ಇದನ್ನ ಇಂಗ್ಲಿಷ್ ಅಲ್ಲಿ ಇದೆ ಪೆಂಟೀನ್. ಅಲ್ಕೀನ್ಗಳು ಅಲ್ವಾ, ಪೆಂಟೀನ್. ಈ ರೀತಿಯಾಗಿ ನೀವು ರಚನಾ ಸೂತ್ರವನ್ನ ಬರಿಬೇಕಾಗತ್ತೆ. ಕಾರ್ಬನ್ ನ 5 ಪರಮಾಣುಗಳು ಅಂದ್ರೆ C5 ಅಂತ ಅನ್ಕೊಳ್ಬೇಕು ನೀವು ಹೊಂದಿರುವ ಅಲ್ಕಿನ್ ನ ಅಣುಸೂತ್ರ. ನಿಮ್ಗೆ ಅಲ್ಕಿನ್ ನ ಸಾಮಾನ್ಯ ಸೂತ್ರ ಗೊತ್ತಿದೆ, CnH2n ಅಂತ ಗೊತ್ತಿದೆ. N ಅಂದ್ರೆ ಇಲ್ಲಿ 5 ಕೊಟ್ಟಿದ್ದಾರೆ, ಆದ್ರಿಂದ ಅಣುಸೂತ್ರ C5H10 ಆಗತ್ತೆ. ಈ ರೀತಿಯಾಗಿ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ನಂತರ ಅದರ ರಚನಾ ಸೂತ್ರವನ್ನ ಬರಿಬೇಕು. ನೋಡಿ, ಈ ರೀತಿಯಾಗಿ ಕೂಡ ನೀವು ರಚನಾ ಸೂತ್ರವನ್ನ ಬರಿಬಹುದು ಅಲ್ವಾ. ನಾವು ಇದೇ ರೀತಿಯಾಗಿ 1, 2, 3, 4, 5 ಹಾಗೆ 10 ಹೈಡ್ರೋಜನ್ ಅಣುಗಳು ಸರಿಯಾಗಿದೆ. ಈ ರೀತಿಯಾಗಿ ನಾವು ರಚನಾ ಸೂತ್ರ, ರಚನಾ ವಿನ್ಯಾಸವನ್ನ ಬರಿಬೇಕಾಗತ್ತೆ. ನೆಕ್ಸ್ಟ್ ಪ್ರಶ್ನೆಯನ್ನ ನೋಡಿ. ಕಾರ್ಬನ್ ಅಣು C4 ಆನಯಾನ್ ಅನ್ನು ಮತ್ತು C4+ ಕ್ಯಾಟಯಾನ್ ಅನ್ನ ಉಂಟು ಮಾಡುವುದಿಲ್ಲ ಏಕೆ? ಹಾಗೆ ಆಪ್ಷನ್ ಬಿ, ಎಥೆನಾಲ್ ಅನ್ನ ಎಥೆನೋಯಿಕ್ ಆಮ್ಲವನ್ನಾಗಿ ಹೇಗೆ ಪರಿವರ್ತಿಸಬಹುದು? ಎಥೆನಾಲ್ ಅನ್ನು ಎಥೆನೋಯಿಕ್ ಆಮ್ಲವಾಗಿ. ನೋಡಿ, ಮೊದಲನೇ ಪ್ರಶ್ನೆಯನ್ನ ನೋಡಿ. ಕಾರ್ಬನ್ 4 ಇಲೆಕ್ಟ್ರಾನ್ಗಳನ್ನ ಪಡೆದುಕೊಂಡು C4- ಆನಯಾನನ್ನ ಅಂದ್ರೆ ಋಣ ಅಯಾನನ್ನ ಉಂಟು ಮಾಡಬಹುದು. ಆದರೆ 6 ಪ್ರೋಟಾನ್ಗಳಿರುವ ಬೀಜ ಕೇಂದ್ರವು 10 ಇಲೆಕ್ಟ್ರಾನ್ಗಳನ್ನ ಹಿಡಿದಿಟ್ಟುಕೊಳ್ಳುವಂಥದ್ದು, ಅಂದರೆ 4 ಹೆಚ್ಚುವರಿ ಇಲೆಕ್ಟ್ರಾನ್ಗಳನ್ನ ಹಿಡಿದಿಟ್ಟುಕೊಳ್ಳುವುದು ಕಷ್ಟವಾಗತ್ತೆ. ಅಂದ್ರೆ ಈ ಒಂದು C4- ಅಂದ್ರೆ ಮತ್ತೆ ಹೆಚ್ಚುವರಿ 4 ಇಲೆಕ್ಟ್ರಾನ್ಗಳನ್ನ ಹಿಡಿದಿಟ್ಟುಕೊಳ್ಳೋದು ಕಷ್ಟವಾಗತ್ತೆ. ಹಾಗೆ ಕಾರ್ಬನ್ 4 ಇಲೆಕ್ಟ್ರಾನ್ಗಳನ್ನ ಕಳೆದುಕೊಂಡು C4 ಕ್ಯಾಟಯನ್ ಅನ್ನ ಕಳೆದುಕೊಂಡು ಕಳೆದುಕೊಳ್ಳಬಹುದು. ಆದ್ರೆ ಕಾರ್ಬನ್ ನಿಂದ 4 ಇಲೆಕ್ಟ್ರಾನ್ಗಳನ್ನ ಹೊರತೆಗೆಯಲು ಆ ಕಾರ್ಬನ್ ನಿಂದ ಏನ್ ಮಾಡ್ಬೇಕು? 4 ಅಯಾನುಗಳನ್ನ ಹೊರತೆಗಿಬೇಕು ಅಲ್ವಾ. ಹೊರತೆಗೆಯಲು ಹೆಚ್ಚಿನ ಶಕ್ತಿ ಅವಶ್ಯಕತೆ ಇದೆ. ಇದರಿಂದ ಬೀಜ ಕೇಂದ್ರದಲ್ಲಿ 6 ಪ್ರೋಟಾನ್ಗಳುಳ್ಳ ಕಾರ್ಬನ್ ಕ್ಯಾಟಯಾನ್ ಅನ್ನ ಕೇವಲ 2 ಇಲೆಕ್ಟ್ರಾನ್ಗಳೊಂದಿಗೆ ಉಳಿಯುತ್ತದೆ ಅಂತ ನಾವು ಹೇಳ್ತೇವೆ ಅಲ್ವಾ. ಅಂದ್ರೆ ಕಾರ್ಬನ್ C4 ಕ್ಯಾಟಯಾನ್ಗಳನ್ನ ಮತ್ತೆ ಆನಯಾನ್ಗಳನ್ನ ಅದು ಉಂಟು ಮಾಡೋದಿಲ್ಲ. ಯಾಕೆ ಅನ್ನುವಂಥ ಕಾರಣವನ್ನ ಇಲ್ಲಿ ನಾವು ಬರೆದಿದ್ದೇವೆ ಅಲ್ವಾ. ಯಾಕೆಂದ್ರೆ ಒಂದು ಹೆಚ್ಚಿನ ಶಕ್ತಿ ಅವಶ್ಯಕತೆ ಇರೋದ್ರಿಂದ, ಹಾಗೆ ಹೆಚ್ಚಿನ ಇಲೆಕ್ಟ್ರಾನ್ಗಳನ್ನ ಅದು ತನ್ನ ಬೀಜ ಕೇಂದ್ರದಲ್ಲಿ ಹಿಡಿದಿಟ್ಟುಕೊಳ್ಳೋದು ಕಷ್ಟವಾಗಬಹುದು. ಈ 2 ಕಾರಣಗಳಿಗೆ ಕಾರ್ಬನ್ C4 ಕ್ಯಾಟಯಾನ್ ಅನ್ನ ಹಾಗೆ ಕಾರ್ಬನ್ ಆನಯಾನ್ ಅನ್ನ ಉಂಟು ಮಾಡೋದಿಲ್ಲ. ನೋಡಿ, ಇಥೆನಾಲ್ ಅನ್ನು ಎಥೆನೋಯಿಕ್ ಆಮ್ಲವಾಗಿ ಹೇಗೆ ಪರಿವರ್ತಿಸಬಹುದು? ಇಥೆನಾಲ್ ಗೊತ್ತಿದೆ ನಿಮ್ಗೆ, ಇದೊಂದು ಆಲ್ಕೋಹಾಲ್ ಅಂತ ಕರಿತೇವೆ ಅಲ್ವಾ. ಇದನ್ನ ಇಥೆನೋಯಿಕ್ ಆಮ್ಲವಾಗಿ ಹೇಗೆ ಪರಿವರ್ತಿಸಬಹುದು? ಇದನ್ನ ಇಥೆನೋಯಿಕ್ ಆಮ್ಲವಾಗಿ ಪರಿವರ್ತಿಸ್ಲಿಕ್ಕೆ ಏನ್ ಮಾಡ್ಬೇಕು? ಇದನ್ನ ಇಥೆನಾಲ್ ಅನ್ನ, ಇದು ಆಲ್ಕೋಹಾಲ್ ಅಂತ ಕರಿತೇವೆ ಅಲ್ವಾ. ಈ ಇಥೆನಾಲ್ ಏನಾಗತ್ತೆ? ಇದನ್ನ KMnO4 ಅಲ್ವಾ, KMnO4
ಇದ್ರೊಂದಿಗೆ ಇದನ್ನ ಕಾಯಿಸಿದಾಗ, ಇದನ್ನ ಬಿಸಿ ಮಾಡಿದಾಗ, ಕಾಯಿಸಿದಾಗ ಇಥೆನೋಯಿಕ್ ಆಮ್ಲ ಉಂಟಾಗುತ್ತದೆ. ಇಲ್ಲಿ ಇದು ಉತ್ಕರ್ಷಣಕಾರಿಯಾಗಿ ಕೆಲಸ ಮಾಡುತ್ತೆ. ಇಥೆನಾಲ್ ಅನ್ನ ಇಥೆನೋಯಿಕ್ ಆಮ್ಲವಾಗಿ ಉತ್ಕರ್ಷಿಸಬಹುದು. ಯಾವ್ದಿರ್ಬೇಕು ಅಲ್ಲಿ KMnO4 ಅನ್ನುವಂತಹ ಒಂದು ಸಂಯುಕ್ತ ಇರಬೇಕು, ಅಥವಾ K2Cr2O7 ಈ ಒಂದು ಸಂಯುಕ್ತ ಇದ್ರೆ ಏನಾಗತ್ತೆ, ಅಲ್ಲಿ ಇಥೆನೋಯಿಕ್ ಆಮ್ಲ ಉಂಟಾಗುತ್ತದೆ. ನೆಕ್ಸ್ಟ್ ಕ್ವಶನ್ ನೋಡಿ. ಸಾಬೂನು ಬಟ್ಟೆಯನ್ನ ಹೇಗೆ ಸ್ವಚ್ಛಗೊಳಿಸುತ್ತದೆ ವಿವರಿಸಿ. ಸಾಬೂನು ಬಟ್ಟೆಯನ್ನ ಹೇಗೆ ಸ್ವಚ್ಛಗೊಳಿಸುತ್ತದೆ ವಿವರಿಸಿ. ಗಡಸು ನೀರಿನಲ್ಲಿ ಬಟ್ಟೆ ಸ್ವಚ್ಛಗೊಳಿಸಲು ಹೆಚ್ಚು ಪ್ರಮಾಣದ ಸಾಬೂನು ಬೇಕಾಗುತ್ತದೆ ಏಕೆ? ನೋಡಿ, ಮೊದಲನೇ ಪ್ರಶ್ನೆಗೆ ಉತ್ತರವನ್ನ ನೋಡೋಣ. ಸಾಬೂನಿನ ಸ್ವಚ್ಛಗೊಳಿಸುವ ಪ್ರಕ್ರಿಯೆ ಅಲ್ವಾ, ಯಾವ ರೀತಿಯಾಗಿ ಅದು ಸ್ವಚ್ಛಗೊಳಿಸುತ್ತೆ ಅಂತ. ಹೆಚ್ಚಿನ ಕೊಳೆಯು ತೈಲಯುಕ್ತ ಸ್ವಭಾವದಿಂದ ಕೂಡಿರುತ್ತದೆ ಮತ್ತು ಎಣ್ಣೆಯು ನೀರಿನಲ್ಲಿ ವಿಲೀನವಾಗುವುದಿಲ್ಲ. ಹೆಚ್ಚಿನ ಕೊಳೆಯು ತೈಲಯುಕ್ತ ಸ್ವಭಾವದಿಂದ ಕೂಡಿರುತ್ತದೆ ಮತ್ತೆ ಎಣ್ಣೆ ಏನಾಗುವುದಿಲ್ಲ, ನೀರಿನಲ್ಲಿ ವಿಲೀನವಾಗುವುದಿಲ್ಲ. ಸಾಬೂನಿನ ಅಣುಗಳು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳಾಗಿದೆ. ಸಾಬೂನಿನ ಅಣುಗಳು ಏನನ್ನ ಹೊಂದಿದೆ? ಅವು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳಾಗಿದೆ. ಹಾಗೆ ಸಾಬೂನಿನ ಅಯಾನಿಕ್ ತುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿಯು ಎಣ್ಣೆಯೊಂದಿಗೆ ವರ್ತಿಸುತ್ತದೆ. ಹೀಗೆ ಸಾಬೂನಿನ ಅಣುಗಳು ಏನ್ ಮಾಡುತ್ತೆ, ಈ ರೀತಿಯಾಗಿ ಮೀಸೆಲ್ಗಳೆಂಬ, ಇದು ಸಾಬೂನಿನ ಅಣುಗಳು ಅಲ್ವಾ, ಇದು ಕೊಳೆ ಮಧ್ಯದಲ್ಲಿರುವಂತದ್ದು. ಈ ರೀತಿಯಾಗಿ ಕೊಳೆಯ ಸುತ್ತಲೂ ಏನ್ ಮಾಡುತ್ತೆ, ಒಂದು ರಚನೆಯನ್ನ ಉಂಟು ಮಾಡುತ್ತೆ. ಅದನ್ನ ನಾವು ಮೀಸೆಲ್ಗಳು ಅಂತ ಕರಿತೇವೆ. ಹಾಗೆ ಸಾಬೂನಿನ ಅಣುಗಳ ಹೈಡ್ರೋಕಾರ್ಬನ್ ತುದಿಯು ಎಣ್ಣೆಯ ಹನಿಯ ಕಡೆಗೆ ಇರುತ್ತದೆ ಹಾಗೂ ಅಯಾನಿಕ್ ತುದಿಯು ಹೊರಮುಖವಾಗಿರುತ್ತದೆ. ಇಲ್ಲಿ ಹೊರಗಿರುವಂತದ್ದು ಅಯಾನಿಕ್ ತುದಿ ಅಂತ ಹೇಳ್ಬಹುದು. ಇದು ನೀರಿನಲ್ಲಿ ಎಮಲ್ಷನ್ ಅನ್ನ ಉಂಟು ಮಾಡುತ್ತದೆ. ಹೀಗೆ ಸಾಬೂನಿನ ಮಿಸೆಲ್ ನೀರಿನಲ್ಲಿ ಕೊಳೆಯನ್ನ ಕಿತ್ತು ಹೊರತೆಗೆಯಲು ಸಹಾಯ ಮಾಡುತ್ತದೆ. ಇದು ಸಾಬೂನು ಯಾವ ರೀತಿಯಾಗಿ ಕಾರ್ಯವನ್ನ ನಿರ್ವಹಿಸುತ್ತದೆ ಅನ್ನೋದ್ರ ಬಗ್ಗೆ. ಅದು ಮೀಸೆಲ್ಗಳನ್ನ ಉಂಟು ಮಾಡುತ್ತದೆ, ಹಾಗೆ ಕೊಳೆಯನ್ನ ಕಿತ್ತು ಹೊರತೆಗಿಲಿಕ್ಕೆ ಅದು ಸಹಾಯ ಮಾಡುತ್ತದೆ ಅಂತ ಹೇಳ್ತೇವೆ ಅಲ್ವಾ. ಗಡಸು ನೀರಿನಲ್ಲಿ ಬಟ್ಟೆ ಸ್ವಚ್ಛಗೊಳಿಸಲು ಹೆಚ್ಚು ಪ್ರಮಾಣದ ಸಾಬೂನು ಬೇಕಾಗುತ್ತದೆ ವಿವರಿಸಿ ಅಂತ ಇದೆ. ನೋಡಿ, ಇಲ್ಲಿ ಸಾಬೂನುಗಳು ಗಡಸು ನೀರಿನಲ್ಲಿರುವಂತಹ ಸೋಡಿಯಂ ಅಥವಾ ಸೋಡಿಯಂ ಲವಣಗಳಾಗಿರಬಹುದು ಅಥವಾ ಮೆಗ್ನೀಷಿಯಂ ಲವಣಗಳಾಗಿರಬಹುದು, ಅವುಗಳೊಂದಿಗೆ ವರ್ತಿಸಿ ಏನ್ ಮಾಡುತ್ತೆ, ಅದು ಒಂದು ಕಲ್ಮಶವನ್ನ ಉಂಟು ಮಾಡುತ್ತೆ. ಈ ಒಂದು ಸಾಬೂನುಗಳು ಗಡಸು ನೀರಿನಲ್ಲಿ ಏನ್ ಮಾಡತ್ತೆ, ಕಲ್ಮಶವನ್ನ ಉಂಟು ಮಾಡತ್ತೆ. ಆದ್ದರಿಂದ ಹೆಚ್ಚಿನ ಪ್ರಮಾಣದ ನೀರಿನ ಅವಶ್ಯಕತೆ ಇದೆ ಅಂತ ನಾವು ಹೇಳ್ತೇವೆ. ನೋಡಿ, ಸಂಕಲನ ಮತ್ತು ಆದೇಶನ ಕ್ರಿಯೆಗಳನ್ನ ಉದಾಹರಣೆಗಳ ಸಹಾಯದಿಂದ ವಿವರಿಸಿ. C2H6 ಆದೇಶನ ಕ್ರಿಯೆಗೆ ಒಳಪಡುತ್ತದೆ, ಆದರೆ ಸಂಕಲನ ಕ್ರಿಯೆಗೆ ಒಳಪಡುವುದಿಲ್ಲ ಏಕೆ? ನೋಡಿ, ಮೊದಲನೇದಾಗಿ ನೀವು ಸಂಕಲನ ಮತ್ತೆ ಆದೇಶನ ಕ್ರಿಯೆಗಳನ್ನ ಉದಾಹರಣೆಗಳ ಸಹಾಯದಿಂದ ವಿವರಿಸಬೇಕು. ಮೊದಲನೇದಾಗಿ ಸಂಕಲನ ಕ್ರಿಯೆಯ ಬಗ್ಗೆ ನೋಡೋಣ. ನೋಡಿ, ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಪೆಲ್ಲೇಡಿಯಂ ಅಥವಾ ನಿಕೆಲ್ನಂತಹ ಕ್ರಿಯಾವರ್ಧಕದ ಸಮ್ಮುಖದಲ್ಲಿ ಹೈಡ್ರೋಜನ್ ಅನ್ನ ಸೇರಿಸಿಕೊಂಡು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನ ಉಂಟು ಮಾಡುತ್ತದೆ. ಅಂದ್ರೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಏನನ್ನ ಉಂಟು ಮಾಡುತ್ತೆ, ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನ ಉಂಟು ಮಾಡುತ್ತೆ. ರಾಸಾಯನಿಕವಾಗಿ ಬದಲಾವಣೆಗೆ ಒಳಪಡದೆ ಕ್ರಿಯಾದರದಲ್ಲಿ ಬದಲಾವಣೆ ತರುವ ವಸ್ತುಗಳನ್ನ ಕ್ರಿಯಾವರ್ಧಕಗಳು ಅಂದ್ರೆ ಕ್ರಿಯಾವರ್ಧಕಗಳು, ಈ ಪೆಲ್ಲೇಡಿಯಂ ಅಥವಾ ನಿಕೆಲ್ಗಳನ್ನ ಈ ಒಂದು ಇದರಲ್ಲಿ ಕ್ರಿಯಾವರ್ಧಕಗಳು ಅಲ್ವಾ ಅಂತ ಕರಿತೇವೆ. ಈ ಕ್ರಿಯೆಯನ್ನ
ಸಸ್ಯಜನ್ಯ ಎಣ್ಣೆಗಳ ಹೈಡ್ರೋಜನೀಕರಣದಲ್ಲಿ ಬಳಸುತ್ತಾರೆ. ಇಲ್ಲಿ ನಿಕೆಲ್ ಅನ್ನ ಕ್ರಿಯಾವರ್ಧಕವಾಗಿ ಬಳಸುವರು. ಹಾಗೆ ಸಸ್ಯಜನ್ಯ ಎಣ್ಣೆಗಳು ಸಾಮಾನ್ಯವಾಗಿ ಉದ್ದನೆಯ ಅಪರ್ಯಾಪ್ತ ಕಾರ್ಬನ್ ಸರಪಳಿ ಹೊಂದಿದ್ದರೆ ಪ್ರಾಣಿಜನ್ಯ ಕೊಬ್ಬುಗಳು ಪರ್ಯಾಪ್ತ ಕಾರ್ಬನ್ ಸರಪಳಿಯನ್ನ ಹೊಂದಿದೆ. ಇಲ್ಲಿ ನೀವು ಉದಾಹರಣೆ ಕೊಡಬೇಕು ಅಂದ್ರೆ ಇಲ್ಲಿ ನೋಡಿ, ಈ ರೀತಿಯಾಗಿ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ನಿಕೆಲ್ ಕ್ರಿಯಾವರ್ಧಕದಲ್ಲಿ ಏನಾಗಿದೆ, ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿ ಪರಿವರ್ತನೆಯಾಗಿದೆ. ನೆಕ್ಸ್ಟ್ ಕ್ವಶನ್ ಏನು, ಆದೇಶನ ಕ್ರಿಯೆ ಅಲ್ವಾ, ಆದೇಶನ ಕ್ರಿಯೆಯನ್ನ ವಿವರಿಸಿ ಅಂತ ಇದೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಷ್ಟೇನು ಕ್ರಿಯಾಪಟುಗಳಲ್ಲ ಮತ್ತೆ ಬಹುತೇಕ ಕ್ರಿಯಾಕಾರಿಗಳ ಸಮ್ಮುಖದಲ್ಲಿ ಜಡವಾಗಿರುತ್ತದೆ. ಹಾಗೆ ಆದಾಗ್ಯೂ ಅತಿವೇಗದ ಕ್ರಿಯೆಯಲ್ಲಿ ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಹೈಡ್ರೋಕಾರ್ಬನ್ಗಳಿಗೆ ಕ್ಲೋರಿನ್ ಅನ್ನ ಸೇರಿಸಲಾಗುತ್ತದೆ. ಯಾವುದೇ ಒಂದು ಹೈಡ್ರೋಕಾರ್ಬನ್ಗಳಿಗೆ ಕ್ಲೋರಿನ್ Cl2 ಅನ್ನ ಸೇರಿಸಲಾಗತ್ತೆ. ಕ್ಲೋರಿನ್ ಹೈಡ್ರೋಜನ್ ಪರಮಾಣುಗಳನ್ನ ಒಂದೊಂದಾಗಿ ಸ್ಥಾನಪಲ್ಲಟಗೊಳಿಸಬಲ್ಲದು. ಹಾಗೆ ಒಂದು ಪ್ರಕಾರದ ಪರಮಾಣುಗಳು ಅಥವಾ ಪರಮಾಣು ಗುಂಪುಗಳು ಇನ್ನೊಂದರ ಸ್ಥಾನವನ್ನ ಪಲ್ಲಟಗೊಳಿಸಿರೋದ್ರಿಂದ ಇದನ್ನ ಆದೇಶನ ಕ್ರಿಯೆ ಅಂತ ಕರೀತಾರೆ. ನೋಡಿ ಉದಾಹರಣೆಯನ್ನ ನೋಡೋಣ. ಇಲ್ಲಿ ಕಾರ್ಬನ್ ಸಂಯುಕ್ತಗಳು ಕ್ಲೋರಿನ್ ನೊಂದಿಗೆ ಉರಿಸಿದಾಗ ಏನಾಗಿದೆ, ಕ್ಲೋರಿನ್ ನೊಂದಿಗೆ ಅದನ್ನ ಬೆರೆಸಿದಾಗ ಏನಾಗಿದೆ, ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಅಲ್ಲಿ ಕ್ಲೋರಿನ್ ಹೈಡ್ರೋಜನ್ ಪರಮಾಣುಗಳನ್ನ ಒಂದೊಂದಾಗಿ ಸ್ಥಾನಪಲ್ಲಟಗೊಳಿಸಬಲ್ಲದು. ಹಾಗೆ ಒಂದು ಪ್ರಕಾರದ ಪರಮಾಣುಗಳು ಅಥವಾ ಪರಮಾಣು ಗುಂಪುಗಳು ಇನ್ನೊಂದರ ಸ್ಥಾನವನ್ನ ಪಲ್ಲಟಗೊಳಿಸೋದ್ರಿಂದ ಅದನ್ನ ನಾವೇನಂತ ಕರಿತಾ ಇದ್ದೇವೆ, ಅದನ್ನ ಆದೇಶನ ಕ್ರಿಯೆ ಅಂತ ಕರಿತಾ ಇದ್ದೇವೆ ಅಲ್ವಾ. ನೋಡಿ ಉದಾಹರಣೆಗಳನ್ನ ನೆನ್ಪಿಟ್ಕೊಳ್ಳಿ, ಉದಾಹರಣೆಗಳನ್ನ ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಕೋವೆಲೆಂಟ್ ಬಂಧ ಅಥವಾ ಸಹವೆಲೆನ್ಸಿಯ ಬಂಧ, ಕೋವೆಲೆಂಟ್ ಬಾಂಡ್ ಅಂತ ಇಂಗ್ಲಿಷ್ ಅಲ್ಲಿ ಕರೀತಾರೆ, ಹಾಗೆ ಸಹವೆಲೆನ್ಸಿಯ ಬಂಧ ಅಂತ ಕನ್ನಡದಲ್ಲಿ ಕರೀತಾರೆ. ನೋಡಿ, ಸಹವೆಲೆನ್ಸಿಯ ಬಂಧಗಳು ಎರಡು ಪರಮಾಣುಗಳ ನಡುವೆ ಇಲೆಕ್ಟ್ರಾನ್ ಹಂಚಿಕೆಯಿಂದ ಉಂಟಾಗುತ್ತದೆ. ಎರಡು ಪರಮಾಣುಗಳ ನಡುವೆ ಇಲೆಕ್ಟ್ರಾನ್ ಹಂಚಿಕೆ ಆದ್ರೆ ಅದನ್ನ ನಾವು ಏನಂತ ಕರಿತೇವೆ, ಸಹವೆಲೆನ್ಸಿಯ ಬಂಧಗಳು ಅಂತ ಕರಿತೇವೆ. ಇದರಿಂದ ಎರಡೂ ಪರಮಾಣುಗಳು ಸಂಪೂರ್ಣವಾಗಿ ತುಂಬಿದ ಹೊರಕವಚವನ್ನ ಹೊಂದಿರುತ್ತದೆ. ಹೈಡ್ರೋಕಾರ್ಬನ್ಗಳಲ್ಲಿ ಆದೇಶನ ಕ್ರಿಯೆಯನ್ನ ಒಂದು ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಇದೆ. ನಾವೀಗ ಜಸ್ಟ್ ಏನ್ ನೋಡಿದ್ವಿ, ಹೈಡ್ರೋಜನ್ಗಳಲ್ಲಿ ಆದೇಶನ ಕ್ರಿಯೆ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನೋದನ್ನ ನೋಡಿದ್ವಿ ಅಲ್ವಾ. ಯಾವ ರೀತಿಯಾಗಿ ನಡೆಯುತ್ತೆ, ಇಲ್ಲಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ಕ್ಲೋರಿನ್ ಅನ್ನ ಸೇರಿಸಲಾಗತ್ತೆ. ಕ್ಲೋರಿನ್ ಅನ್ನ ಸೇರಿಸಿದಾಗ ಏನಾಗತ್ತೆ, ಕ್ಲೋರಿನ್ ಹೈಡ್ರೋಜನ್ ಪರಮಾಣುಗಳನ್ನ ಒಂದೊಂದಾಗಿ ಸ್ಥಾನಪಲ್ಲಟಗೊಳಿಸುತ್ತದೆ. ಆದ್ರಿಂದ ಒಂದು ಪ್ರಕಾರದ ಪರಮಾಣುಗಳು ಅಥವಾ ಪರಮಾಣು ಗುಂಪುಗಳು ಇನ್ನೊಂದರ ಸ್ಥಾನವನ್ನ ಪಲ್ಲಟಗೊಳಿಸೋದ್ರಿಂದ ಇದನ್ನ ಆದೇಶನ ಕ್ರಿಯೆ ಅಂತ ಕರೆಯುವರು, ಆದೇಶನ ಕ್ರಿಯೆ ಎನ್ನುವರು. ಇದನ್ನ ನೀವು ಉದಾಹರಣೆ ಸಹಿತ ವಿವರಿಸಬೇಕು. ನೋಡಿ, ನೀವು ಈ ಉದಾಹರಣೆಯನ್ನ ನೀಡೋದ್ರ ಮೂಲಕ ವಿವರಣೆಯನ್ನ ಬರಿಬಹುದು. ನೋಡಿ, ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಎರಡು ನಿರ್ದಿಷ್ಟ ಗುಂಪುಗಳ ಸಾಮಾನ್ಯ ಸೂತ್ರವು CnH2n ಆಗಿದೆ. n=3 ಆದಾಗ ಪ್ರತಿಯೊಂದು ಗುಂಪಿನ ಸದಸ್ಯರ ರಚನಾ ಸೂತ್ರವನ್ನ ಬರೆಯಿರಿ. ಇಲ್ಲಿ ನೋಡಿ, CnH2n ಅಲ್ವಾ, CnH2n, C ಎಷ್ಟು ಕೊಟ್ಟಿದ್ದಾರೆ, 3 ಅಲ್ವಾ, H=6. ಈ C3H6 ಏನಾಗಿದೆ, ಪರ್ಯಾಪ್ತ ಮತ್ತೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಎರಡು ನಿರ್ದಿಷ್ಟ ಗುಂಪುಗಳ ಸಾಮಾನ್ಯ ಸೂತ್ರವು CnH2n ಆಗಿದೆ. ಇದನ್ನ ನಾವೇನ್ ಹೇಳ್ಬಹುದು, C3 ಪ್ರೋಪೀನ್ ಅಂತ ಹೇಳ್ಬಹುದು ಅಲ್ವಾ. ಪ್ರೋಪೀನ್ ಅಪರ್ಯಾಪ್ತ ಅಂತ ಹೇಳ್ಬಹುದು. n=3 ಆದಾಗ ಪ್ರತಿಯೊಂದು ಗುಂಪಿನ ಸದಸ್ಯರ ರಚನಾ ಸೂತ್ರವನ್ನ ಬರೆಯಿರಿ.
ಇಲ್ಲಿ ನೋಡಿ ಈ C3H6 ಇದರ ರಚನಾ ಸೂತ್ರವನ್ನ ಬರೆಯೋಣ ನೋಡಿ. C3H6 ಅಲ್ವಾ? ಮೊದಲನೇದಾಗಿ C1 2 3 H6 ಬರಿಬೇಕು. 1 2 3 4 5 6 ಈ ರೀತಿಯಾಗಾಯ್ತು ಅಲ್ವಾ? ಇಲ್ಲಿ ನಾನು ಏನ್ ಮಾಡ್ತೇನೆ ಅಂದ್ರೆ ಈ ರೀತಿಯಾಗಿ ಬರೆದ್ರೆ ಏನಾಗೋದಿಲ್ಲ, ಅದು C3H6 ಅನ್ನುವಂಥದ್ದು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ಅನ್ಕೊಳ್ಳಿ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ C ಡಬಲ್ ಬಾಂಡ್ C ಅಲ್ವಾ? ನೆಕ್ಸ್ಟ್ ನೋಡಿ ಇಲ್ಲಿ H ಅಂತ, ಸಾರಿ, ಇಲ್ಲಿ 2 3 4 ಆಯ್ತು ಅಲ್ವಾ? ಇಲ್ಲಿ H ಬೇಡ, ಕಾರ್ಬನ್ 4 ಬಂಧಗಳೇನಾಗಿದೆ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್ ನೋಡಿ H ನೆಕ್ಸ್ಟ್ H ಎಷ್ಟಾಯ್ತು? C3 1 2 3 1 2 3 4 5 6 ಇದನ್ನ ನಾವೇನಂತ ಕರಿತೇವೆ? ಇದನ್ನ ಪ್ರೋಪೀನ್ ಅಂತ ಕರಿತೇವೆ. ಪ್ರೋಪೀನ್ ಇದೊಂದು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಲ್ವಾ? ಆದ್ರೆ CnH2n ಸಾಮಾನ್ಯ ಸೂತ್ರ ಇರುವಂತಹ ಇನ್ನೊಂದು ಪರ್ಯಾಪ್ತ ಹೈಡ್ರೋಕಾರ್ಬನ್ ಅನ್ನ ಬರಿಬಹುದಾ ನಾವು? ಇನ್ನೊಂದು ಪರ್ಯಾಪ್ತ ಹೈಡ್ರೋಕಾರ್ಬನ್ ಅನ್ನ ಬರಿಬಹುದಾ ನೋಡಿ? C3H6 ಇರ್ಬೇಕು, ಆದ್ರೆ ಅದೇನಾಗಿರ್ಬೇಕು? ಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿರ್ಬೇಕು. ನಾವು ಈಗ ಏನ್ ಪ್ರೋಪೀನ್ ಅನ್ನ ಬರೆದ್ವಿ ಅದನ್ನ ಅಪರ್ಯಾಪ್ತ ಹೈಡ್ರೋಕಾರ್ಬನ್, ಯಾಕಂದ್ರೆ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧವನ್ನ ನಾವು ನೋಡಿದ್ವಿ ಅಲ್ವಾ? ಇಲ್ಲಿ ನೋಡಿ, ಇಲ್ಲಿ CnH2n ಸಾಮಾನ್ಯ ಸೂತ್ರ ಇರುವಂತದ್ದು ಎಲ್ಲಿ? ಸೈಕ್ಲೋಪ್ರೋಪೀನ್ ಅಲ್ಲಿ. ಸೈಕ್ಲೋಪ್ರೋಪೇನ್ ಅಲ್ವಾ? ಸೈಕ್ಲೋಪ್ರೋಪೇನ್ ಅಲ್ಲಿ ನಾವೇನ್ ನೋಡಬಹುದು? ಮೀನ್ಸ್ ವಿಚ್ ಇಸ್ ಹ್ಯಾವಿಂಗ್ ದ ಕ್ಲೋಸ್ ರಿಂಗ್ ಅಲ್ವಾ? ಕ್ಲೋಸ್ ರಿಂಗ್ ಇರುವಂತಹ ಒಂದು ಪ್ರೋಪೇನ್ ಅಲ್ಲಿ ನಾವು C3H6 ಅನ್ನ ನೋಡಬಹುದು. ನೋಡಿ ಇಲ್ಲಿ 1 2 3 4 ಕಾರ್ಬನ್ ಪರಮಾಣುಗಳು, ವ್ಯಾಲೆನ್ಸಿ 4 ಆಯ್ತು. ಇಲ್ಲೂ ಕೂಡ 1 2 3 4. ಹಾಗಾದ್ರೆ ಇದರ ಸೂತ್ರ ಏನು? ಸೈಕ್ಲೋಪ್ರೋಪೇನ್, ದಟ್ ಈಸ್ ಹ್ಯಾವಿಂಗ್ ದ C3H6 ಅಲ್ವಾ? ಸೈಕ್ಲೋಪ್ರೋಪೇನ್, ಸೈಕ್ಲೋ ಅಂದ್ರೆ ಏನಾಗಿರುತ್ತೆ? ಅದು ಒಂದು ಕ್ಲೋಸ್ ರಿಂಗ್ ಅನ್ನ ಫಾರ್ಮೇಶನ್ ಮಾಡಿರುತ್ತೆ. ಅದರ ಸೂತ್ರ ಕೂಡ C3H6 ಅಂತ ಇದೆ. ಹಾಗೆ ಅಲ್ಕಿನ್ ಪ್ರೋಪೀನ್ ನ ಸೂತ್ರ ಕೂಡ C3H6 ಅಂತ ಇದೆ. ಸೊ ಇದು ಸರಿಯಾದ ಉತ್ತರ. ನೀವು ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೇನೆ. ಪೆಂಟೇನ್ಗೆ ಎಷ್ಟು ಬಗೆಯ ರಚನಾ ಸಮಾಂಗಿಗಳನ್ನ ಬರೆಯಬಹುದು? ಪೆಂಟೇನ್ ಅಂದ್ರೆ C5H12 ಅಲ್ವಾ? ಪೆಂಟೇನ್ ಅಂದ್ರೆ C5H12. ಪೆಂಟೇನ್ 5 ಕಾರ್ಬನ್ ಅಣುಗಳನ್ನ ಹೊಂದಿರುವಂತಹ ಒಂದು ಹೈಡ್ರೋಕಾರ್ಬನ್. ಹಾಗಾದ್ರೆ ರಚನಾ ಸಮಾಂಗಿಗಳು ನೋಡಿ C5H12. ಮೊದಲನೇದಾಗಿ ನಾನು 1 2 4 5 ಅಲ್ವಾ? 5 ಕಾರ್ಬನ್ಗಳು. ಹಾಗೆ ಹೈಡ್ರೋಜನ್ಗಳನ್ನ ನೋಡಿ 1 2 3 ಕಾರ್ಬನ್ ಅಣುಗಳನ್ನ ಹೈಡ್ರೋಜನ್ ಬಂಧದಿಂದ ಏನ್ ಮಾಡಿದ್ದೇವೆ ನಾವು? ಹೈಡ್ರೋಜನ್ ಅಣುಗಳನ್ನ ಸೇರಿಸೋದ್ರ ಮೂಲಕ ಕಾರ್ಬನ್ ವ್ಯಾಲೆನ್ಸಿಯನ್ನ ಸರಿ ಮಾಡಿದ್ದೇವೆ ಅಲ್ವಾ? ನೋಡಿ 1 2 3 4 5 6 7 8 9 10 11 12 ಇದನ್ನ ನಾವು ಏನಂತ ಕರಿತೇವೆ? ಪೆಂಟೇನ್ ನ ಒಂದು ರಚನಾ ಸೂತ್ರ ಅಂತ ಕರಿತೇವೆ ಅಲ್ವಾ? ಇನ್ನೊಂದು ರೀತಿಯಾದಂತ ರಚನಾ ಸೂತ್ರವನ್ನ ಬರೆಯೋಣ. ಇದು ಮೊದಲನೇ ಒಂದು ರಚನಾ ಸಮಾಂಗಿ. ಒಂದೇ ರೀತಿಯಾದಂತಹ ಒಂದು ಅಣುಸೂತ್ರವನ್ನ ಹಾಗೆ ಬೇರೆ ಬೇರೆಯಾದಂತಹ ರಚನಾ ಸೂತ್ರವನ್ನ ಹೊಂದಿರೋದನ್ನ ಅದನ್ನ ಏನಂತ ಕರಿತೇವೆ? ರಚನಾ ಸಮಾಂಗಿಗಳು ಅಂತ ಕರಿತೇವೆ. ನಾವು ಬ್ಯೂಟೇನ್ ನ ರಚನಾ ಸಮಾಂಗಿಗಳನ್ನ ಬರ್ದಿದ್ವಿ ಅಲ್ವಾ? ನೋಡಿ ನಂತರ ರಚನಾ ಸಮಾಂಗಿಗಳನ್ನ ಹೇಗ್ ಬರಿಬಹುದು ಅಂತ.
ಈ ರೀತಿಯಾಗಿ ನೋಡೋಣ. 1 2 3 4 5 ಅಲ್ವಾ? ನೋಡಿ, 1 2 3, ಇಲ್ಲಿ 1 2, ಇಲ್ಲಿ 9 10 11 12. ಇದು ಕೂಡ ಪೆಂಟೇನ್ ನ ರಚನಾ ಸಮಾಂಗಿ ಅಂತ ಹೇಳ್ಬಹುದು. ಇಲ್ಲೂ ಕಾರ್ಬನ್ 5 ಪರಮಾಣುಗಳನ್ನ ಹೊಂದಿದ್ರೆ ಹೈಡ್ರೋಜನ್ 12 ಇದೆ ಅಲ್ವಾ? ಸೊ ಇದು ಕೂಡ ರಚನಾ ಸಮಾಂಗಿಗಳು ಅಂತ ಹೇಳ್ಬಹುದು. ನೋಡಿ, ಹಾಗಾದ್ರೆ ಎಷ್ಟು ಬಗೆಯ ರಚನಾ ಸಮಾಂಗಿಗಳನ್ನ ಬರೆಯಬಹುದು ಅಂತ ಕೇಳಿದರೆ, ನೋಡಿ, ಮೊದಲನೇದಾಗಿ ಇಲ್ಲಿ ಈ ರೀತಿಯ ಕೊಟ್ಟಿದೆ. CH3 ಅಂದ್ರೆ ಏನರ್ಥ? CH ಇದೆ ಅಂತ ಅರ್ಥ. ನೋಡಿ, ಇದು ಮೊದಲನೇದಾಗಿ ನಾವೇನ್ ಬರ್ತಿದ್ವು ಆ ರೀತಿಯಾಗಿದೆ ಅಲ್ವಾ? ಹಾಗೆ ಇದು ಎರಡನೇ ರೀತಿಯಾದಂತಹ ಒಂದು ಆ ರಚನಾ ಸಮಾಂಗಿ ಅಂತ ಹೇಳ್ಬಹುದು. ಮೂರನೇದ್ ನೋಡಿ, 3 ರೀತಿಯಾದಂತಹ ರಚನಾ ಸಮಾಂಗಿಗಳನ್ನ ಬರಿಬಹುದು. ಕಾರ್ಬನ್ ನೋಡಿ, 1 2 3 4 ಅಲ್ವಾ? ಟೋಟಲ್ 5 ಕಾರ್ಬನ್ ಅಣುಗಳಾಯ್ತು. ಇಲ್ಲೇನ್ ಮಾಡ್ಬೇಕು? ಹೈಡ್ರೋಜನ್ ಅಣುಗಳನ್ನ 1 2 3 4 5 6 7 8 9 10 11 12 ಅಲ್ವಾ? ನೋಡಿ, ಒಟ್ಟು 12 ಹೈಡ್ರೋಜನ್ ಅಣುಗಳಾಯ್ತು. ಹಾಗೆ 5 ಕಾರ್ಬನ್ ಅಣುಗಳಾಗಿದೆ ಅಲ್ವಾ? ಈ ರೀತಿಯಾಗಿ 3 ರೀತಿಯಾದಂತಹ ರಚನಾ ಸಮಾಂಗಿಗಳನ್ನ ನಾವು ಈ ಒಂದು ಬ್ಯೂಟೇನ್ ಅಲ್ಲ, ಪೆಂಟೇನ್ಗೆ ಬರೆಯಬಹುದು ಅಲ್ವಾ? ಈ ಉತ್ತರವನ್ನ ಬರ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಸಂಯುಕ್ತಗಳ ರಚನಾ ವಿನ್ಯಾಸವನ್ನ ಬರೆಯಿರಿ ಅಂತ ಇದೆ. ರಚನಾ ವಿನ್ಯಾಸಗಳನ್ನ ಬರಿಬೇಕು. ಹೇಗೆ? ಇದರ ಒಂದು ರಚನೆಯನ್ನ ಬರಿಬೇಕು ಅಲ್ವಾ? ಎಥೆನೋಯಿಕ್ ಆಮ್ಲ, ಇಥೆನೋಯಿಕ್ ಆಮ್ಲ, ಆಮ್ಲ ಅನ್ನುವಂಥದ್ದು ಇಥೆನೋಯಿಕ್ ಆಮ್ಲ. ಇದು ಕಾರ್ಬಾಕ್ಸಿಲಿಕ್ ಆಮ್ಲ, COOH ಗ್ರೂಪ್ ಅನ್ನ ಹೊಂದಿದೆ ಅಲ್ವಾ? ಇದನ್ನ ನಾವು ಫಂಕ್ಷನಲ್ ಗ್ರೂಪ್ ಅಂತ, ಕ್ರಿಯಾ ಗುಂಪುಗಳು ಅಂತ ಕರಿತೇವೆ. ನೋಡಿ, ಇಥೆನೋಯಿಕ್ 2 ಇಥೆನೋಯಿಕ್ 2 ಕಾರ್ಬನ್ ಅಣುಗಳನ್ನ ಹೊಂದಿದೆ. ಹಾಗೆ C ಡಬಲ್ ಬಾಂಡ್ OH, ಹಾಗೆ ಇಲ್ಲಿ H H H. ಇದನ್ನ ಇಥೆನೋಯಿಕ್ ಆಮ್ಲ ಅಂತ ಕರಿತೇವೆ. ನೋಡೋಣ ಯಾವ ರೀತಿಯಾಗಿದೆ ಅಂತ. ನೋಡಿ, ಈ ರೀತಿಯಾಗಿದೆ ಅಲ್ವಾ? C ಡಬಲ್ ಬಾಂಡ್ OH ಇದೆ. ಇದನ್ನ ಇಥೆನೋಯಿಕ್ ಆಮ್ಲ CH3COOH ಅಲ್ವಾ? ನೆಕ್ಸ್ಟ್ ನೋಡಿ, ಬ್ರೋಮೋಪೆಂಟೇನ್. ಬ್ರೋಮೋಪೆಂಟೇನ್ ಅನ್ನುವಂಥದ್ದು ಬ್ರೋಮಿನ್ ಗುಂಪನ್ನ ಹೊಂದಿರುತ್ತೆ ಅಲ್ವಾ? ಇಲ್ಲಿ ಜಸ್ಟ್ ಬ್ರೋಮೋಪೆಂಟೇನ್ ಅನ್ನ ಬರಿಬೇಕು ನೀವು. ಪೆಂಟೇನ್ ಅಂದ್ರೆ ಎಷ್ಟು ಕಾರ್ಬನ್ ಅಣುಗಳಿರುತ್ತೆ? 1 2 3 4 5 ಅಲ್ವಾ? 5 ಕಾರ್ಬನ್ ಅಣುಗಳಿದೆ. ಬ್ರೋಮೋಪೆಂಟೇನ್, ಪೆಂಟೇನ್ ಅಂದ್ರೆ ಎಷ್ಟಿದೆ? C5H12 ಇರ್ಬೇಕು ಅಲ್ವಾ? C5H12 ಇರ್ಬೇಕು, ಬ್ರೋಮಿನ್ ಗ್ರೂಪ್ ಇರ್ಬೇಕು. ಆದ್ರೆ ಒಂದು ಬ್ರೋಮಿನ್ ಗ್ರೂಪ್ ಅಟ್ಯಾಚ್ ಆಗಿರೋದ್ರಿಂದ C5H11 ಅಂತ ತೆಗೆದುಕೊಳ್ತಾ ಇದ್ದೇವೆ. ನೋಡಿ, ಹೈಡ್ರೋಜನ್ ಅಣುಗಳು ಯಾವ ರೀತಿಯಾಗಿ ಹೊಂದ್ಕೊಂಡಿದೆ ಅಂತ ನೋಡಿ. ಇಲ್ಲಿ ನಾನು ಬ್ರೋಮಿನ್ ಗುಂಪನ್ನ ಅಟ್ಯಾಚ್ ಮಾಡ್ತೇನೆ. ಹೈಡ್ರೋಜನ್ 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 ಅಂಡ್ ಹಿಯರ್ ಆಲ್ಸೋ ಹೈಡ್ರೋಜನ್. 1 2 3. ಹೈಡ್ರೋಜನ್ ಎಷ್ಟಿದೆ? 1 2 3 4 5 6 7 8 9 10 11. C5H11 ಇಲ್ಲಿ ಬ್ರೋಮಿನ್ ಅನ್ನ ನಾವೇನ್ ಮಾಡಿದ್ದೇವೆ? ಬರ್ದಿದ್ದೇವೆ ಅಲ್ವಾ? ಇದನ್ನ ನಾವೇನಂತ ಕರಿತೇವೆ? ಬ್ರೋಮೋಪೆಂಟೇನ್ ಅಂತ ಕರಿತೇವೆ. ನೋಡೋಣ ಉತ್ತರವನ್ನ ನೋಡೋಣ. ನೋಡಿ, ನೀವು ಎಲ್ಲೂ ಕೂಡ ಈ ಒಂದು ಬ್ರೋಮಿನ್ ಅನ್ನ ಅಟ್ಯಾಚ್ ಮಾಡುದು, ಯಾವುದೇ ಕಾರ್ಬನ್ ಅಣುವಿಗೆ ನೀವು ಬ್ರೋಮಿನ್ ಅನ್ನ ಅಟ್ಯಾಚ್ ಮಾಡಬಹುದು. ಗೊತ್ತಾಯ್ತಾ? ಇಲ್ಲಿ 5 ಕಾರ್ಬನ್ ಅಣುಗಳಿದೆ ಅಲ್ವಾ? ಯಾವುದೇ ಒಂದು ಕಾರ್ಬನ್ ಅಣುಗಳಿಗೆ, ಉದಾಹರಣೆಗೆ ಇಲ್ಲೂ ಕೂಡ ನೀವು ಬ್ರೋಮಿನ್ ಈ ರೀತಿಯಾಗಿ ಅಟ್ಯಾಚ್ ಮಾಡಬಹುದು. ಬಟ್ ಅದರ ಹೆಸರನ್ನ ಈ ಒಂದು IUPAC ಇದರಲ್ಲಿ ಬೇರೆ ರೀತಿಯಾಗಿ ಬರೀತಾರೆ. ಬ್ಯುಟೆನೋನ್,
ಬ್ಯೂಟೇನೋನ್ ಅಲ್ವಾ? ಬ್ಯೂಟೇನೋನ್ ಅಂದ್ರೆ ಎಷ್ಟು ಕಾರ್ಬನ್ ಅಣುಗಳಿರ್ಬೇಕು? ಬ್ಯೂಟೇನ್ ಅಂದ್ರೆ 4 ಅಲ್ವಾ? 1 2 3 4 4 ಕಾರ್ಬನ್ ಅಣುಗಳಿದೆ. ಹಾಗೆ ಬ್ಯೂಟೇನೋನ್ ಅಂದ್ರೆ ಏನಿರುತ್ತೆ? ಕೀಟೋನ್ ಗುಂಪು ಇರುತ್ತೆ ಅಲ್ವಾ? ಬ್ಯೂಟೇನೋನ್ ಅಂದ್ರೆ ಯಾವ ಗುಂಪು ಇರುತ್ತೆ? ಕೀಟೋನ್ ಗುಂಪು ಅಲ್ವಾ? ಇದರ ಇಲ್ಲಿ ನೋಡಿ, ಕೀಟೋನ್ ಗುಂಪು. ಇಲ್ಲಿ ನಾನು ಹೈಡ್ರೋಜನ್ ಅನ್ನ ಆಡ್ ಮಾಡ್ತಾ ಇದ್ದೇನೆ. 1 2 3 1 2 ಇಲ್ಲಿ ಡಬಲ್ ಬಾಂಡ್ ಓ. ಹಾಗಾದ್ರೆ ಇಲ್ಲಿ ಹೈಡ್ರೋಜನ್ ಅಣುಗಳು ಅಲ್ವಾ? ಇದನ್ನ ನಾವು ಬ್ಯೂಟೇನೋನ್ ಅಂತ ಕರಿತೇವೆ. ಯಾಕಂದ್ರೆ ಕೀಟೋನ್ ಗುಂಪು ಇದೆ ಅಲ್ವಾ? ಇಲ್ಲಿ ಆಲ್ಡಿಹೈಡ್ ಗುಂಪು ಇರಬಹುದು, ಕೀಟೋನ್ ಇರಬಹುದು, ಹಾಗೆ ಆಲ್ಕೋಹಾಲ್ ಗುಂಪು ಇರಬಹುದು. ಈ ರೀತಿಯಾಗಿ ಕ್ರಿಯಾ ಗುಂಪುಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಆ ಕ್ರಿಯಾ ಗುಂಪುಗಳನ್ನ ಕಾರ್ಬನ್ ಅಣುಗಳಿಗೆ ಅಟ್ಯಾಚ್ ಮಾಡಬೇಕು ಅಲ್ವಾ? ನೆಕ್ಸ್ಟ್ ನೋಡಿ, ಹೆಕ್ಸನಾಲ್. ಹೆಕ್ಸನಾಲ್ ಅಂದ್ರೆ ಸೊ ದಟ್ ಈಸ್ ಹ್ಯಾವಿಂಗ್ ದ ಆಲ್ಡಿಹೈಡ್ ಗ್ರೂಪ್. ಹೆಕ್ಸನೋಲ್ ಅಂದ್ರೆ ಆಲ್ಕೋಹಾಲ್ ಗ್ರೂಪ್ ಇರ್ತಿತ್ತು ಅಲ್ವಾ? ಹೆಕ್ಸನಾಲ್ ಅಂದ್ರೆ ಆಲ್ಡಿಹೈಡ್ ಗ್ರೂಪ್. ನೋಡೋಣ, ಹೆಕ್ಸ್ ಅಂದ್ರೆ ಎಷ್ಟು? ಹೆಕ್ಸ್ ಅಂದ್ರೆ ಈಥೇನ್. ಈಥೇನ್ ಅಂದ್ರೆ ಎಷ್ಟಿರುತ್ತೆ? ಈಥೇನ್, ಪ್ರೋಪೇನ್. ಈಥೇನ್ ಅಂದ್ರೆ 2 ಅಲ್ವಾ? 2 ಕಾರ್ಬನ್ ಅಣುಗಳು. ಅಥವಾ ನೆಕ್ಸ್ಟ್ ಪ್ರೋಪ್ ಅಂದ್ರೆ 3, ಬ್ಯೂಟ್ ಅಂದ್ರೆ 4, ಪೆಂಟ್ ಅಂದ್ರೆ 5, ಹೆಗ್ಸ್ ಅಂದ್ರೆ 6, ಹೆಪ್ಟ್ ಅಂದ್ರೆ 7, ಆಕ್ಟ್ ಅಂದ್ರೆ 8, ದೆನ್ ನ್ಯಾನೋನ್ ಡೆಕೇನ್ ಅಂತ. ನ್ಯಾನ್ ಅಂದ್ರೆ 9 ಅಂಡ್ ದೆನ್ ಡೆಕೇನ್ ಅಂದ್ರೆ 10 ಅಂತ ಅರ್ಥ. ಇಲ್ಲಿ ನೋಡಿ, ಹೆಕ್ಸನಾಲ್ ಅಂದ್ರೆ 6 ಕಾರ್ಬನ್ ಆಟಮ್ ಅಣುಗಳು. 1 2 3 4 5 6 ಅಲ್ವಾ? ಇಲ್ಲಿ ಹೆಕ್ಸನಾಲ್ ಅಂದ್ರೆ C6H5OH ಅಲ್ವಾ? ಹೆಕ್ಸನಾಲ್. ಸಾರಿ, 1 2 3 4 5 6. ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೇನೆ? OH ಗುಂಪನ್ನ ಅಟ್ಯಾಚ್ ಮಾಡ್ತಾ ಇದ್ದೇನೆ. ನೋಡಿ, ಉಳಿದಿರೋದನ್ನ ನೀವು ಹೈಡ್ರೋಜನ್ ಬಾಂಡ್ ಇಂದ ಏನ್ ಮಾಡ್ಬೇಕು? ಅದನ್ನ ಫುಲ್ ಮಾಡ್ಬೇಕು ಅಲ್ವಾ? 1 2 1 2 1 2 ಅಲ್ವಾ? ಇಲ್ಲಿ ನೋಡಿ, ಈ ರೀತಿಯಾಗಿ ಹೆಕ್ಸನಾಲ್ ನ ಒಂದು ರಚನೆಯನ್ನ ಬರಿಬೇಕಾಗತ್ತೆ. ನೋಡೋಣ, ನೋಡಿ, ಇದು ಎರಡನೇ ಉತ್ತರ. ಬ್ರೋಮೋಪೆಂಟೇನ್ ಅಂತ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಮೂರನೇದು ಇದು ಹೆಕ್ಸನಾಲ್ ಅಲ್ವಾ? ಹೆಕ್ಸನಾಲ್ ನೋಡಿ ಯಾವ ರೀತಿಯಾಗಿ ಬರ್ದಿದ್ದಾರೆ ಅಂತ. ಈ ರೀತಿಯಾಗಿ ಕೂಡ ಬರಿಬಹುದು. C∼OH ಅಂತಾನು ಕೂಡ ಬರಿಬಹುದು. OH ಗುಂಪು ಇದೆ ಅಲ್ವಾ? ಇದನ್ನ ಹೆಕ್ಸನಾಲ್ ಅಂತ ಬರ್ದಿದ್ದಾರೆ. ಈ ರೀತಿಯಾಗಿ ನೀವು ಇದರ ಒಂದು ರಚನಾ ಸೂತ್ರಗಳನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ನೋಡಿ, ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಸಂಯುಕ್ತಗಳನ್ನ ಹೇಗೆ ಹೆಸರಿಸುವಿರಿ ಅಂತ ಇದೆ. ಮೊದಲನೇದಾಗಿ CH3CH2Br ಇದೆ. ಇಲ್ಲಿ CHH ಇದೆ. ಇಲ್ಲಿ ಡಬಲ್ ಬಾಂಡ್ O ಇದೆ. ಮೂರನೇದಾಗಿ ನೋಡಿ, ಇಲ್ಲಿ ಡಬಲ್ ಬಾಂಡ್ ಇದೆ ಆಯ್ತಾ? ನೆಕ್ಸ್ಟ್ ಟ್ರಿಪಲ್ ಬಾಂಡ್ ಇದೆ. ಇಲ್ಲಿ ಡಬಲ್ ಬಾಂಡ್ ಅಲ್ಲ. ನೋಡಿ, ಇಲ್ಲಿ ಬ್ರೋಮಿನ್ ಗ್ರೂಪ್ ಇದೆ ಅಲ್ವಾ? ಹಾಗೆ 2 ಕಾರ್ಬನ್ ಅಣುಗಳಿದೆ. 2 ಕಾರ್ಬನ್ ಅಣುಗಳು ಅಂದ್ರೆ ಬ್ರೋಮೋ ಈಥೇನ್ ಅಂತ ಹೇಳ್ಬಹುದು ಅಲ್ವಾ? ಇದನ್ನ ನಾವೇನ್ ಹೇಳ್ಬಹುದು? ಬ್ರೋಮೋ ಈಥೇನ್. ಬ್ರೋಮೋ ಈಥೇನ್. ನೋಡಿ, ಸರಿಯಾಗಿದ್ಯಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಇದನ್ನ ಬ್ರೋಮೋ ಈಥೇನ್ ಅಂತ ಕರೀತಾರೆ. ಮೊದಲನೇ ಉತ್ತರ ಏನು? ಇದನ್ನ ಬ್ರೋಮೋ ಈಥೇನ್. ಯಾಕೆಂದ್ರೆ ಬ್ರೋಮಿನ್ ಗುಂಪು ಇಲ್ಲಿ ಅಟ್ಯಾಚ್ ಆಗಿದೆ ಅಲ್ವಾ ಕಾರ್ಬನ್ ಅಣುವಿಗೆ. ಹಾಗೆ 2 ಕಾರ್ಬನ್ ಅಣುಗಳಿರೋದ್ರಿಂದ ಇದನ್ನ ಬ್ರೋಮೋ ಈಥೇನ್ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡಿ, ಇಲ್ಲಿ ಒಂದು ಈ ರೀತಿಯಾಗಿದೆ ರಚನೆ. CH
ಎಚ್ ಡಬಲ್ ಬಾಂಡ್ ಓ ಅಂದ್ರೆ ಓ ಎಚ್ ಗ್ರೂಪ್ ಇದೆ. ಓ ಎಚ್ ಗ್ರೂಪ್ ಅಂದ್ರೆ ಇದೊಂದು ಆಲ್ಕೋಹಾಲ್ ಅಲ್ವಾ? ಆಲ್ಕೋಹಾಲ್ ಕೇವಲ ಒಂದು ಆ ಕಾರ್ಬನ್ ಅಣುಗಳಿದೆ ಅಂದ್ರೆ ಅದನ್ನ ನಾವ್ ಏನಂತ ಕರಿತೇವೆ? ಮಿಥೆನಾಲ್. ನೋಡಿ ಇದನ್ನ ಮಿಥೆನಾಲ್ ಮಿಥೆನಾಲ್ ಅಂತ ಕರಿತೇವೆ. ನೋಡಿ ಸರಿಯಾಗಿದ್ಯಾ ಅಂತ ನೋಡೋಣ, ಚೆಕ್ ಮಾಡೋಣ. ಇಲ್ಲಿ ಇದು ಸಿ ಡಬಲ್ ಬಾಂಡ್ ಓ ಆಯ್ತಾ. ಮಿಥೆನಾಲ್ ಸರಿಯಾಗಿದೆ. ಮೂರನೇ ಪ್ರಶ್ನೆನ ನೋಡಿ, ಎಷ್ಟು ಕಾರ್ಬನ್ ಅಣುಗಳಿದೆ ಅನ್ನೋದನ್ನ ಮೊದಲನೇದಾಗಿ ನೋಡ್ಕೊಳ್ಳಿ. 1 2 3 4 5 6 ಅಲ್ವಾ? 6 ಕಾರ್ಬನ್ ಅಣುಗಳಿದೆ ಅಂದ್ರೆ ನಾವೇನ್ ಹೇಳ್ತೇವೆ? ಹೆಗ್ಸ್ ಅಲ್ವಾ? ಹೆಗ್ಸ್. ಇಲ್ಲಿ ಇಲ್ಲಿ ಟ್ರಿಪಲ್ ಬಾಂಡ್ ಇದೆ. ಯಾವುದೇ ಒಂದು ಕಾರ್ಬನ್ ಅಣುಗಳ ನಡುವೆ ನಾವು ತ್ರಿಬಂಧವನ್ನ ನೋಡಿದ್ರೆ ಅದನ್ನ ಏನಂತ ಕರಿತೇವೆ? ಅಲ್ಕೈನ್ಗಳು ಅಂತ. ಅಲ್ಕೀನ್ಗಳು ಅಲ್ಕೀನ್ಗಳ ಮಧ್ಯೆ ಏನಿರುತ್ತೆ? ಡಬಲ್ ಬಾಂಡ್ ಇರುತ್ತೆ ಅಲ್ವಾ? ಅಲ್ಕೈನ್ ನಲ್ಲಿ ಕಾರ್ಬನ್ ಅಣುಗಳ ನಡುವೆ ಏನಿರುತ್ತೆ? 3 ಬಂಧಗಳಿರುತ್ತೆ. ಆದ್ರಿಂದ ಇದನ್ನ ನಾವೇನಂತ ಕರಿಬಹುದು? ಹೆಕ್ಸೈನ್. ಹೆಕ್ಸೈನ್ ನೋಡಿ, ಹೆಕ್ಸೈನ್ ಅಲ್ವಾ? ಹೆಕ್ಸೈನ್ ಯಾಕೆ ಹೆಕ್ಸೈನ್ ಅಂತ ಹೇಳ್ಬಹುದು? 6 ಕಾರ್ಬನ್ ಅಣುಗಳಿವೆ. ಹಾಗೆ ಇಲ್ಲಿ ನೀವು ತ್ರಿಬಂಧವನ್ನ ನೋಡಬಹುದು. ಆದ್ರಿಂದ ಇದನ್ನ ನಾವೇನಂತ ಕರಿತೇವೆ? ಹೆಕ್ಸೈನ್ ಅಂತ ಕರಿತೇವೆ. ನೆಕ್ಸ್ಟ್ ಕ್ವಶನ್ ನೋಡಿ, ಎಥೆನಾಲ್ ಅನ್ನು ಎಥೆನೋಯಿಕ್ ಆಮ್ಲವಾಗಿ ಪರಿವರ್ತಿಸುವುದು ಉತ್ಕರ್ಷಣ ಕ್ರಿಯೆಯಾಗಿದೆ ಏಕೆ? ಇದನ್ನ ಉತ್ಕರ್ಷಣ ಕ್ರಿಯೆ ಅಂತ ಏಕೆ ಕರೀತಾರೆ ಅಂತ ಕೇಳಿದ್ದಾರೆ. ನೋಡಿ, ಉತ್ಕರ್ಷಣ ಕ್ರಿಯೆ ಅಂದ್ರೆ ಆಕ್ಸಿಜನ್ ಅನ್ನ ಸೇರಿಸುವುದು. ಎಥೆನಾಲ್ಗೆ ಪೊಟ್ಯಾಷಿಯಂ ಪರಮಾಂಗನೇಟ್ ಸೇರಿಸುವುದರಿಂದ ಇದು ಎಥೆನೋಯಿಕ್ ಆಮ್ಲವಾಗುತ್ತದೆ. ಈ ಕಾರಣದಿಂದ ಇದನ್ನ ಉತ್ಕರ್ಷಣ ಕ್ರಿಯೆ ಅಂತ ಕರೀತಾರೆ. ಅಂದ್ರೆ ಅಲ್ಲಿ ಏನ್ ಮಾಡ್ತಾ, ಎಥೆನೋಯಿಕ್ ಆಮ್ಲ ಅಂದ್ರೆ ಏನಾಗ್ತಾ ಇದೆ? ಅಲ್ಲಿ ಆಕ್ಸಿಜನ್ ಸೇರ್ಕೊಳ್ತಾ ಇದೆ ಅಲ್ವಾ? ಅದನ್ನ ನಾವು ಉತ್ಕರ್ಷಣ ಕ್ರಿಯೆ ಅಂತ ಕರಿತೇವೆ. ಇಥೆನಾಲ್ಗೆ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಸೇರಿಸೋದ್ರಿಂದ ಏನಾಗತ್ತೆ? ಅದು ಎಥೆನೋಯಿಕ್ ಆಮ್ಲ ಆಗತ್ತೆ. ಈ ಒಂದು ಕಾರಣದಿಂದ ಇದನ್ನ ಉತ್ಕರ್ಷಣ ಕ್ರಿಯೆ ಎಂದು ಕರೆಯುತ್ತಾರೆ. ಉತ್ತರವನ್ನ ಬರ್ಕೊಳ್ಳಿ. ಪ್ರಶ್ನೆಯನ್ನ ನೋಡಿ, ಎಥೆನಾಲ್ ಅನ್ನು ಎಥೆನೋಯಿಕ್ ಆಮ್ಲವಾಗಿ ಪರಿವರ್ತಿಸುವುದು ಉತ್ಕರ್ಷಣ ಕ್ರಿಯೆಯಾಗಿದೆ ಏಕೆ ಅಂತ ಅಲ್ವಾ? ನೋಡಿ, ಈ ಕೆಳಗಿನ ಯಾವ ಹೈಡ್ರೋಕಾರ್ಬನ್ಗಳು ಸಂಕಲನ ಕ್ರಿಯೆಗೆ ಒಳಗಾಗುತ್ತವೆ? ಸಂಕಲನ ಕ್ರಿಯೆಗೆ ಒಳಗಾಗುವಂತ ಹೈಡ್ರೋಕಾರ್ಬನ್ಗಳನ್ನ ನಾವೇನಂತ ಕರಿತೇವೆ? ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂತ ಕರಿತೇವೆ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಏನಾಗತ್ತೆ? ಅವು ಸಂಕಲನ ಕ್ರಿಯೆಗೆ ಒಳಗಾಗತ್ತೆ. ಹಾಗಾದ್ರೆ ಇಲ್ಲಿ ನೋಡೋಣ, ಮೊದಲನೇದಾಗಿ CH4 ನೋಡೋಣ. ಇದು ಪರ್ಯಾಪ್ತನ ಅಪರ್ಯಾಪ್ತನ ಅಂತ? CH4 ಅಂತ ಇದೆ. H1 2 3 4 ಇದೇನಲ್ಲ, ಇದು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಲ್ಲ, ಇದು ಪರ್ಯಾಪ್ತ ಹೈಡ್ರೋಕಾರ್ಬನ್. ನೆಕ್ಸ್ಟ್ ನೋಡೋಣ, C2H2 ಅಲ್ವಾ? ಸಿ ಇಲ್ಲಿ ನಾನು H ಅನ್ನ ಆಡ್ ಮಾಡ್ತೇನೆ. H ಇಲ್ಲೂ ಕೂಡ H ಅಲ್ವಾ? ಇಲ್ಲಿ ನಾನೇನ್ ಮಾಡ್ಬೇಕು? ಮತ್ತೆ ದ್ವಿಬಂಧವನ್ನ ಹಾಕಿದ್ರೆ ಆಯ್ತಾ? ಇಲ್ಲ, ತ್ರಿಬಂಧವನ್ನ ಹಾಕಿದ್ರೆ ಏನಾಗತ್ತೆ ನೋಡಿ, C1 2 3 ಸಿ, ಇಲ್ಲಿ ಒಂದು H, ಇಲ್ಲಿ ಒಂದು H. ಇದನ್ನ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂತಾರ, ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂತಾರ. ಇದನ್ನ ನಾವೇನಂತ ಕರಿತೇವೆ? ಇದನ್ನ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂತ ಹೇಳ್ತೇವೆ. ಹಾಗೆ C3H6 ಅನ್ನ ನೋಡಿ, 1 2 3 ಅಲ್ವಾ? C3H6 1 2 3 4 5 6. ಆದ್ರಿಂದ ಇಲ್ಲೇನಾಗೋದಿಲ್ಲ ನೋಡಿ, C3 ಇದನ್ನ ನಾವೇನ್ ಹೇಳ್ಬೋದು? 2 3 ಡಬಲ್ ಬಾಂಡ್ ಆಗ್ತಾ ಇದ್ದೇನೆ. H ಇಲ್ಲಿ H 1 2 3
ಸೊ ಇದನ್ನ C3H6 ಇದು ಕೂಡ ಅಪರ್ಯಾಪ್ತ ಹೈಡ್ರೋಕಾರ್ಬನ್. ನೆಕ್ಸ್ಟ್ ನೋಡಿ, ಮತ್ತೆ ಯಾವುದು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ನೋಡ್ಬೇಕು. C3H8 1 2 3 ಕಾರ್ಬನ್ ಅಣುಗಳು, ಹೈಡ್ರೋಜನ್ ಅಣುಗಳು ನೋಡಿ 1 2 3 1 2 3 ಟೋಟಲ್ 6 ಆಯ್ತು, 7 8. ಇದೇನಲ್ಲ, ಇದು ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ಹೇಳ್ತೇವೆ. C3H6, ಸೊ ದಟ್ ಈಸ್ ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಲ್ವಾ. ನೆಕ್ಸ್ಟ್ ನೋಡಿ C2H6 ಅನ್ನ ನೋಡಿ 1 2 1 1 ಟೋಟಲ್ 6 ಹೈಡ್ರೋಜನ್ 1 2 3 4 5 6. ಸೊ ಇದು ಕೂಡ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಲ್ಲ. ಆದ್ರಿಂದ ಈ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಸಂಕಲನ ಕ್ರಿಯೆಗೆ ಒಳಗಾಗತ್ತೆ. ಹಾಗಾದ್ರೆ ಇಲ್ಲಿ ಯಾವ ಹೈಡ್ರೋಕಾರ್ಬನ್ಗಳು ಸಂಕಲನ ಕ್ರಿಯೆಗೆ ಒಳಗಾಗತ್ತೆ? C3H6 ಮತ್ತು C2H2. ಕಾರಣ ಏನು? ಇವುಗಳನ್ನ ನಾವು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂತ ಕರಿತೇವೆ. ಅವು ಸಂಕಲನ ಕ್ರಿಯೆಗಳಿಗೆ ಒಳಗಾಗುತ್ತದೆ. ನೆಕ್ಸ್ಟ್ ಕ್ವಶನ್ ನೋಡಿ, ಎಣ್ಣೆಗಳ ಹೈಡ್ರೋಜನೀಕರಣ ಎಂದರೇನು? ಇದರ ಕೈಗಾರಿಕಾ ಅನ್ವಯಗಳೇನು? ಎಣ್ಣೆಗಳ ಹೈಡ್ರೋಜನೀಕರಣ ಎಂದರೇನು ಅಂತ ಕೇಳಿದ್ದಾರೆ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಪೆಲ್ಲೇಡಿಯಂ ಅಥವಾ ನಿಕೆಲ್ನಂತಹ ಕ್ರಿಯಾವರ್ಧಕದ ಸಮ್ಮುಖದಲ್ಲಿ ಹೈಡ್ರೋಜನ್ ಅನ್ನ ಸೇರಿಸಿಕೊಂಡು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನ ಉಂಟು ಮಾಡುತ್ತವೆ. ಇದನ್ನ ಎಣ್ಣೆಗಳ ಹೈಡ್ರೋಜನೀಕರಣ ಅಂತ ಎನ್ನುತ್ತಾರೆ. ಈ ಒಂದು ಕ್ರಿಯೆಯನ್ನ ಸಸ್ಯಗಳ ಎಣ್ಣೆಗಳ ಹೈಡ್ರೋಜನೀಕರಣದಲ್ಲಿ ಬಳಸುತ್ತಾರೆ. ಉತ್ತರವನ್ನ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳನ್ನ ಹೆಚ್ಚಾಗಿ ಇಂಧನಗಳಾಗಿ ಉಪಯೋಗಿಸುತ್ತಾರೆ. ಯಾಕೆ ಕಾರ್ಬನ್ ಮತ್ತೆ ಅದರ ಸಂಯುಕ್ತಗಳನ್ನ ಇಂಧನಗಳಾಗಿ ಉಪಯೋಗಿಸುತ್ತಾರೆ? ನೋಡಿ, ಕಾರ್ಬನ್ನ ಎಲ್ಲಾ ಬಹುರೂಪಗಳು ಆಕ್ಸಿಜನ್ ಜೊತೆಗೆ ವರ್ತಿಸಿ ಶಾಖ ಮತ್ತು ಬೆಳಕನ್ನ ಬಿಡುಗಡೆ ಮಾಡುವುದರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಕೊಡುತ್ತದೆ. ಹೆಚ್ಚಿನ ಕಾರ್ಬನ್ ಸಂಯುಕ್ತಗಳು ದಹನ ಕ್ರಿಯೆಗೆ ಒಳಪಟ್ಟಾಗ ಅಪಾರ ಪ್ರಮಾಣದ ಶಾಖ ಮತ್ತು ಬೆಳಕನ್ನ ಬಿಡುಗಡೆ ಮಾಡುತ್ತವೆ. ಈ ಕಾರಣದಿಂದ ಕಾರ್ಬನ್ ಅಪಾರ ಪ್ರಮಾಣದ ಶಾಖ ಬಿಡುಗಡೆ ಆಗುತ್ತೆ, ಹಾಗೆ ಬೆಳಕನ್ನ ಬಿಡುಗಡೆ ಆಗುತ್ತೆ, ಶಕ್ತಿಯ ಬಿಡುಗಡೆ ಆಗುತ್ತೆ ಅಲ್ವಾ. ಆದ್ರಿಂದ ಈ ಕಾರಣದಿಂದ ಆ ಒಂದು ಸಂಯುಕ್ತಗಳನ್ನ ಹೆಚ್ಚಾಗಿ ಇಂಧನಗಳಾಗಿ ಉಪಯೋಗಿಸುತ್ತಾರೆ ಅಂತ ಹೇಳ್ತೇವೆ. ನೋಟ್ ಮಾಡ್ಕೊಳ್ಳಿ. ಸಾಬೂನು ಗಡಸು ನೀರಿನೊಂದಿಗೆ ವರ್ತಿಸಿದಾಗ ಕಲ್ಮಶ ಉಂಟಾಗುವುದನ್ನ ವಿವರಿಸಿ ಅಂತ ಇದೆ. ಸಾಬೂನು ಗಡಸು ನೀರಿನಲ್ಲಿ ಅದು ಸ್ವಚ್ಛಕಾರಕವಾಗಿ ಬಟ್ಟೆಗಳನ್ನು ಸ್ವಚ್ಛಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಹಾಗಾದ್ರೆ ಇದು ಗಡಸು ನೀರಿನೊಂದಿಗೆ ವರ್ತಿಸಿದಾಗ ಏನಾಗತ್ತೆ? ಸಾಬೂನು ಗಡಸು ನೀರಿನೊಂದಿಗೆ ವರ್ತಿಸಿದಾಗ ನೀರಿನ ಗಡಸುತನಕ್ಕೆ ಕಾರಣವಾಗುವಂತ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಲವಣದೊಂದಿಗೆ ಸಾಬೂನಿನ ಕ್ರಿಯೆಯು ಕಲ್ಮಶವನ್ನ ಉಂಟು ಮಾಡುತ್ತದೆ. ಅಂದ್ರೆ ಈ ಗಡಸು ನೀರಿನೊಂದಿಗೆ ಅಂದ್ರೆ ಕ್ಯಾಲ್ಸಿಯಂ ಅಯಾನುಗಳಿರ್ಬಹುದು, ಮೆಗ್ನೀಷಿಯಂ ಅಯಾನುಗಳು ಹೆಚ್ಚಾಗಿರುವಂತದ್ದನ್ನ ನಾವು ಗಡಸು ನೀರು ಅಂತ ಕರಿತೇವೆ. ಈ ಒಂದು ನೀರಿನಲ್ಲಿ ಏನಾಗೋದಿಲ್ಲ, ಸಾಬೂನುಗಳು ಅವು ಅಷ್ಟೊಂದು ಕೊಳೆಯನ್ನ ನಿರ್ಮೂಲನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅವು ಕಲ್ಮಶವನ್ನ ಉಂಟು ಮಾಡುತ್ತೆ. ಯಾಕೆ? ಆ ಒಂದು ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ ಲವಣದೊಂದಿಗೆ ವರ್ತನೆ ಮಾಡೋದ್ರ ಮೂಲಕ ಅವು ಕಲ್ಮಶವನ್ನ ಉಂಟು ಮಾಡುತ್ತದೆ. ನೆಕ್ಸ್ಟ್ ಕ್ವಶನ್ ನೋಡಿ, ಕೆಂಪು ಅಥವಾ ನೀಲಿ ಲಿಟ್ಮಸ್ ಕಾಗದವನ್ನ ಸಾಬೂನಿನ ದ್ರಾವಣದಲ್ಲಿ ಅದ್ದಿದಾಗ ಆಗುವ ಬದಲಾವಣೆಗಳೇನು ಗಮನಿಸಿ ಅಂತ ಇದೆ. ನೋಡಿ, ಈ ಒಂದು ಸಾಬೂನಿನ ದ್ರಾವಣ ಏನಿದೆ ಅಲ್ವಾ, ಅದನ್ನ ನಾವು ಪ್ರತ್ಯಾಮ್ಲ ಅಂತ ಕರಿತೇವೆ.
ಸಾಬೂನಿನ ದ್ರಾವಣ ಒಂದು ಪ್ರತ್ಯಾಮ್ಲ ಅಥವಾ ಆಮ್ಲೀಯವಲ್ಲ. ಹಾಗಾದ್ರೆ ಈ ಕೆಂಪು ಅಥವಾ ನೀಲಿ ಲಿಟ್ಮಸ್ ಕಾಗದವನ್ನ ಈ ಒಂದು ಸಾಬೂನಿನ ಆ ದ್ರಾವಣದಲ್ಲಿ ಅದ್ದಿದಾಗ ಏನಾಗತ್ತೆ ಅಂದ್ರೆ ಅದು ನೀಲಿ ಬಣ್ಣಕ್ಕೆ ಬದಲಾವಣೆ ಆಗತ್ತೆ. ನಿಮ್ಗೆ ಗೊತ್ತಿದೆ, ನೀವು ಕಲ್ತಿದ್ದೀರಾ. ಏನಾಗತ್ತೆ, ಆ, ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಕಾಗದವನ್ನ ನೀಲಿ ಬಣ್ಣಕ್ಕೆ ಪರಿವರ್ತನೆ ಮಾಡತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ ಅಲ್ವಾ. ನೀಲಿ ಲಿಟ್ಮಸ್ ಕಾಗದವನ್ನ ಅದ್ದಿದಾಗ ಏನಾಗತ್ತೆ, ಈ ಒಂದು ಪ್ರತ್ಯಾಮ್ಲದಲ್ಲಿ ಅದು ನೀಲಿ ಬಣ್ಣದಲ್ಲೇ ಇರುತ್ತೆ, ಅಲ್ಲಿ ಯಾವುದೇ ಬಣ್ಣ ಬದಲಾವಣೆ ಕಂಡು ಬರುವುದಿಲ್ಲ. ನೋಡಿ ಉತ್ತರವನ್ನ. ಸಾಬೂನು ಪ್ರತ್ಯಾಮ್ಲವಾಗಿರೋದ್ರಿಂದ ಕೆಂಪು ಲಿಟ್ಮಸ್ ನೀಲಿ ಆಗಿರುತ್ತದೆ, ನೀಲಿ ಲಿಟ್ಮಸ್ ಕಾಗದವು ನೀಲಿ ಬಣ್ಣದಲ್ಲಿ ಇರುತ್ತದೆ. ಗೊತ್ತಾಯ್ತಾ? ನೋಡಿ, ಈ ಕೆಳಗಿನವುಗಳ ರಚನಾ ವಿನ್ಯಾಸವನ್ನ ಬರೆಯಿರಿ ಅಂತ ಇದೆ. ಪ್ರೋಪೈನ್ ಮತ್ತೆ ಪ್ರೊಪೆನೋನ್ ಅಂತ ಇದೆ. ಪ್ರೋಪೈನ್ ಅನ್ನುವಂಥದ್ದು, ಪ್ರೋಪ್ ಅಂದ್ರೆ ಅದನ್ನ ನಾವೇನ್ ಹೇಳ್ಬೋದು, 3 ಕಾರ್ಬನ್ ಅಣುಗಳನ್ನ ಹೊಂದಿರುವಂತಹ ಒಂದು ರಚನೆ ಅಂತ ಹೇಳ್ಬಹುದು ಅಲ್ವಾ. ಪ್ರೋಪೈನ್ ನೋಡಿ, ಇಲ್ಲಿ ಅಲ್ಕೈನ್ಗಳ ಸೂತ್ರ ಏನು, CnH2n-2 ಅಂತ ಇರುತ್ತೆ ಅಲ್ವಾ. ಅಂದ್ರೆ C3H4 ಪ್ರೋಪೈನ್ ಅಲ್ವಾ. ಪ್ರೋಪೈನ್ ಅನ್ನ C3H4 ಅಂತ ಬರಿಬಹುದು. ನೋಡಿ ಇಲ್ಲಿ 1 2 3 ಅಲ್ವಾ. ಪ್ರೋಪೈನ್ ಅಂದ್ರೆ ತ್ರಿಬಂಧಗಳು ಇರುತ್ತೆ. ಇಲ್ಲಿ ನಾನು ಒಂದು H ಅನ್ನ ಹಾಕ್ತಾ ಇದ್ದೇನೆ, ಇಲ್ಲೊಂದು H ಅಲ್ವಾ. ಉಳಿದಿರೋದು ನೋಡಿ, ಸಾರಿ ಇಲ್ಲಿ H ಇರೋದಿಲ್ಲ, ಆಲ್ರೆಡಿ ಇಲ್ಲಿದೆ ಅಲ್ವಾ. ನೋಡಿ ನೆಕ್ಸ್ಟ್ H H H, ಇದನ್ನ ನಾವು ಪ್ರೋಪೈನ್ ಅಂತ ಕರಿತೇವೆ. ಇದರ ಒಂದು ರಚನೆಯನ್ನ ಪ್ರೋಪೈನ್ ಅಂತ ಕರಿತೇವೆ. ಪ್ರೊಪೆನೋನ್ ಅನ್ನ ಯಾವ ರೀತಿಯಾಗಿ ಬರಿತೇವೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ಇದು ಪ್ರೊಪೆನೋನ್, 3 ಕಾರ್ಬನ್ ಅಣುಗಳಿದೆ. ಹಾಗೆ ಇಲ್ಲಿ ನೋಡಿ C⋯O ಅಲ್ವಾ, COH ಗ್ರೂಪ್ ಇದೆ, COOH ಗ್ರೂಪ್ ಅನ್ನ ಇಲ್ಲಿ ಪ್ರೊಪೆನೋನಿಗೆ ಆಡ್ ಮಾಡಿದ್ದಾರೆ ಅಲ್ವಾ. ಆದ್ರಿಂದ ಪ್ರೊಪೈನ್ ನ ರಚನೆಯನ್ನ ನೋಡಿ. ಹಾಗೆ ಪ್ರೊಪೆನೋನ್ ಅಲ್ಲಿ 1 2 3 ಇದೆ. ಹಾಗೆ ಇಲ್ಲಿ ⋯O ಅಂದ್ರೆ ಇದರ ಒಂದು ಕ್ರಿಯಾ ಗುಂಪನ್ನ ನೀವು ಇಲ್ಲಿ ಬರಿಬೇಕಾಗತ್ತೆ. ಆದ್ರಿಂದ ಇದನ್ನ ಏನ್ ಹೇಳ್ತೇವೆ, ಪ್ರೊಪೆನೋನ್ ಅಂತ ಕರಿತೇವೆ. ನೋಡಿ, ನಾವು ಇಷ್ಟೊತ್ತು ಈ ಒಂದು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಈ ಒಂದು ಪಾಠಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದು ಪ್ರಶ್ನೋತ್ತರಗಳನ್ನ ತಿಳ್ಕೊಂಡ್ವಿ ಅಲ್ವಾ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್, ನಿಮ್ಗೆ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳಬಹುದಾದಂತ ಕ್ವಶನ್ಸ್ ಅನ್ನ ನಾವು ಈ ಒಂದು ಸೆಷನ್ ಅಲ್ಲಿ ತಿಳ್ಕೊಂಡ್ವಿ. ಸೊ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಕೇಳಬಹುದು. ಎನಿ ಡೌಟ್ಸ್? ಏನಾದ್ರೂ ಡೌಟ್ ಇದ್ರೆ ಹೇಳಿ. ಓಕೆ, ಸೊ ಹಾಗಾದ್ರೆ ನಾವು ಇಲ್ಲಿ ಕ್ಲಾಸನ್ನ ಸ್ಟಾಪ್ ಮಾಡೋಣ. ಮುಂದಿನ ಕ್ಲಾಸಲ್ಲಿ ನಾವು ಕಂಟಿನ್ಯೂ ಮಾಡೋಣ, ಆಯ್ತಾ. ಥ್ಯಾಂಕ್ ಯು.